ಟಾಪಿಕ್ ಫಾಲೋ ಅಪ್ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳಕ್ಕೆ ನಮ್ಮ RK ಟೀಮ್ ನ ಫೈಟರ್ ಟೀಮ್ ನ ಒಂದು ಲೆಜೆಂಡ್ರಿ ಲೀಡರ್, ಒಂದು ಕ್ಯಾಪ್ಟನ್ ಒಂದು ಅಂತಾನೆ ಹೇಳ್ಬೋದು. ನಮ್ಮ ಟೀಮ್ ಅಲ್ಲಿ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಬರ್ತಾ ಇದಾರೆ. ಫಾಲೋ ಅಪ್ ಬಗ್ಗೆ ಯಾವ ರೀತಿ ಮಾಡ್ಬೇಕು ಫೀಲ್ಡ್ ಹೋದಾಗ ಅನ್ನೋದ್ರ ಬಗ್ಗೆ ತಿಳ್ಸ್ಕೊಳಕ್ ಬರ್ತಾ ಇದಾರೆ ಫ್ರೆಂಡ್ಸ್. ಅವ್ನ ಹಾರ್ಟ್ಫುಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ ಝೂಮ್ ಮೀಟಿಂಗ್ಗೆ. ಓಕೆ, ಥ್ಯಾಂಕ್ ಯು RK ಫ್ಯಾಮಿಲಿ, ಎಲ್ರಿಗೂ ಥ್ಯಾಂಕ್ ಯು. ಇವತ್ತು ನನ್ಗೆ ಕೊಟ್ಟಿರುವಂತ ಟಾಪಿಕ್ ಅಂತ ನೋಡಿದ್ರೆ ಫಾಲೋ, ಕರೆಕ್ಟ್ ಅಲ್ವಾ? ನಮ್ಗೆ ಫಸ್ಟ್ ಎಲ್ಲಾನು ಮಾಡಿರ್ತೀವಿ. ಯಾಕಂತ ಹೇಳಿ ನೋಡಿ, ಪ್ರಾಸ್ಪೆಕ್ಟ್ ನ ನೋಡೋದಾಗ್ಲಿ, ಪ್ರೆಸೆಂಟೇಶನ್ ಮಾಡೋದಾಗ್ಲಿ, ನಾವು ಲಿಸ್ಟ್ ಮೇಕಿಂಗ್, ಇನ್ವಿಟೇಷನ್, ನೆಕ್ಸ್ಟ್ ಬರೋದೇ ಫಾಲೋ ಅಪ್. ನೀವು ಎಲ್ಲದಕ್ಕೂ ನಮ್ಮ ಫಾಲೋ ಅಪ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಟಾಪಿಕ್. ಅದನ್ನ ನನ್ಗೆ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ RK ಫೌಂಡರ್ ನಮ್ಮ ಸಂತೋಷ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ನನ್ಗೆ ಎಷ್ಟು ಮಟ್ಟಿಗೆ ಗೊತ್ತು ಅಷ್ಟು ಮಟ್ಟಿಗೆ ನಾನು ಮಾಡ್ತೀನಿ. ನೆಕ್ಸ್ಟ್ PPT ಸಮೇತ ಬರ್ತೀನಿ. ಇವತ್ತು PPT ರೆಡಿ ಮಾಡಿದ್ದು, ಬಟ್ ಅದನ್ನ ಪ್ರಿಪೇರ್ ಆಗಕ್ ಆಗಿಲ್ಲ ನನ್ಗೆ, ಪ್ರೆಸೆಂಟೇಶನ್ ಎಲ್ಲ ಹೋಗ್ ಬಂದಿರೋದ್ರಿಂದ. ಸೊ ನೆಕ್ಸ್ಟ್ ಟೈಮ್ ಆ PPT ಮೂಲಕ ಕೊಡ್ತೀನಿ. ಇವತ್ತು ನಾನು ಜನರಲ್ ಆಗಿ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ರಿಗೂ ನನ್ನ ಒಂದು ಮಾತನ್ನ ಇಷ್ಟು ತಾಳ್ಮೆಯಿಂದ ಕುತ್ಕೊಂಡು ಕೇಳೋರು ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಸ್, ಇವತ್ತು ಎಲ್ರಿಗೂ ಗೊತ್ತು ಫಾಲೋ ಅಪ್ ಇಲ್ದೆ ಯಾವ್ದು ಇಲ್ಲ. ನಾವ್ ಏನೇ ಒಂದು ಕೆಲಸ ಮಾಡಿದ್ರು ಒಂದು ಫಾಲೋ ಅಪ್ ಇರ್ಬೇಕು. ಫಾಲೋ ಅಪ್ ಹೇಗೆ ಅಂತೆಲ್ಲ ಡೈಲಿ ಒಂದು ಸ್ಕೂಲ್ಗೆ ಹೋಗೋ ಮಕ್ಳಿದಾರೆ ಅಂತ ಹೇಳಿದ್ರೆ ಡೈಲಿ ಪ್ಯಾರೆಂಟ್ಸ್ ರೊಟೀನ್ ಕೆಲಸ ಏನು? ಬೆಳಗ್ಗೆ ಎದ್ದೊಳ್ದು ಅವ್ರನ್ನ ಎಬ್ಬಿಸೋದು, ರೆಡಿ ಮಾಡೋದು, ಸ್ನಾನ ಮಾಡ್ಸೋದು, ಟಿಫನ್ ಕಟ್ಟೋದು, ಬ್ರೇಕ್ಫಾಸ್ಟ್ ತಿನ್ಸೋದು, ಕರೆಕ್ಟ್ ಅಲ್ವಾ? ಅದನ್ನು ಫಾಲೋ ಅಪ್ ತಾನೆ. ಡೈಲಿ ಫಾಲೋ ಅಪ್ ಮಾಡ್ತಾ ಇದೀವಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾಲೋ ಅಪ್. ಯಾಕಂದ್ರೆ ಯಾವಾಗ ನಾವು ಫಾಲೋ ಅಪ್ ಅಲ್ಲಿ ಬಿಲ್ಡ್ ಮಾಡ್ತೀವೋ ನಾವು ಅದ್ರಲ್ಲಿ ಸಕ್ಸಸ್ ತುಂಬಾ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇವಾಗ ಲಿಸ್ಟ್ ಮೇಕಿಂಗ್ ಫಸ್ಟ್ ನಾವು ಫಾಲೋ ಅಪ್ ಮುಂಚೆ ಏನ್ ಬೇಕಾಗಿದೆ? ಒಂದ್ ಪ್ರೆಸೆಂಟೇಶನ್ ಕೊಟ್ಟಾದ್ಮೇಲೆ ಲಿಸ್ಟ್ ಮೇಕಿಂಗ್ ಮಾಡಿರ್ತೀವಿ. ಲಿಸ್ಟ್ ಮೇಕಿಂಗ್ ಆದ್ಮೇಲೆ ಇನ್ವಿಟೇಷನ್ ಮಾಡಿರ್ತೀವಿ. ಇನ್ವಿಟೇಷನ್ ಆದ್ಮೇಲೆ ಅದನ್ನ ಹೆಂಗ್ ಫಾಲೋ ಅಪ್ ಮಾಡೋದು ಅನ್ನೋದೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಅಂತಾನೆ ಹೇಳ್ಬೋದು, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಏನಂತ ಹೇಳಿದ್ರೆ, ನಾವು ಒಬ್ರಿಗೆ ಪ್ರೆಸೆಂಟೇಶನ್ ಕೊಡಕ್ ಹೋಗ್ತಾ ಇದೀವಿ, ಅದನ್ನ ಫಸ್ಟ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು. ಏನಂತ ಹೇಳಿದ್ರೆ, ನಾವು ಯಾರಿಗೆ ಪ್ರೆಸೆಂಟೇಶನ್ ಕೊಡ್ತಾ ಇದೀವಿ, ಎಸ್ ಇವಾಗ ಪ್ರೆಸೆಂಟೇಶನ್ ಕೊಡೋದ್ರಿಂದ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತೀವ ಅಂತ ಒಂದು ಮೈಂಡ್ ಇರ್ಬೇಕು, ನಮ್ಗೆ ಸ್ಟೇಬಲ್ ಇರ್ಬೇಕು. ಯಾಕಂತ ಹೇಳಿದ್ರೆ, ನಿಮ್ಗೆ ನೀವು ಹೋಗಿ ಪ್ರೆಸೆಂಟೇಶನ್ ಕೊಟ್ಟು ನೀವು ಅವ್ರನ್ನ ಫಾಲೋ ಅಪ್ ಮಾಡ್ತೀರಾ ಅಂದ್ರೆ ಮಾತ್ರ ನೀವು ಅವ್ರಿಗೆ ಹೋಗಿ ಪ್ರೆಸೆಂಟೇಶನ್ ಕೊಡಿ ಅಂತೀನಿ. ಯಾಕಂತ ಹೇಳಿದ್ರೆ, ನೀವು ಒಂದ್ಸತಿ ಹೋಗಿ ಪ್ರೆಸೆಂಟೇಶನ್ ಕೊಟ್ಬಿಟ್ಟು ಬಂದ್ಬಿಡ್ತೀರಾ, ತಿರ್ಗಾ ಅವ್ರನ್ನ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಆ ಪ್ರಾಸ್ಪೆಕ್ಟ್ ನಮ್ಗೆ ಹೆಂಗ್ ಬರ್ತಾರೆ? ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ಪ್ರತಿಯೊಬ್ರು ಆಗ್ಲಿ, ಒಬ್ರಿಗೆ ಪ್ರೆಸೆಂಟೇಶನ್ ಕೊಡ್ತೀರಾ ಅಂದ್ರೆ ಅದ್ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ, ನಾವು ಅವ್ರನ್ನ ಪದೇ ಫಾಲೋ ಅಪ್ ಮಾಡ್ತೀವಿ ಅನ್ನೋದು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಪ್ರೆಸೆಂಟೇಶನ್ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸರಿ, ಪ್ರೆಸೆಂಟೇಶನ್ ಕೊಟ್ಬಿಟ್ಟಿದೀರಾ. ಪ್ರೆಸೆಂಟೇಶನ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಏನು? ಪ್ರೆಸೆಂಟೇಶನ್ ಕೊಟ್ಟಾದ್ಮೇಲೆ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಮಾಡೋದಾ ಬೇಡವಾ, ಏನ್ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರೋರ್ಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ಹೋಗಿ ನೀವು ಪ್ರೆಸೆಂಟೇಶನ್ ಕೊಟ್ಟು ಬಂದಿದೀರಾ ಅಂದ್ರೆ ಮಾರನೇ ದಿವಸ ಏನ್ ಮಾಡ್ಬೇಕಂದ್ರೆ, ಯು ಹ್ಯಾವ್ ಟು ಗೋ ವಿತ್ ಯುವರ್ ಅಪ್ಲೈನ್. ನಿಮ್ಮ ಅವ್ರ ಅಪ್ಲೈನ್ ಜೊತೆ ಹೋಗ್ಬಿಟ್ಟು ನಾನು ಇವ್ರಿಗೆ ಪ್ರೆಸೆಂಟೇಶನ್ ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟು ನೀವು ಆ ಪ್ರಾಸ್ಪೆಕ್ಟ್ ಯಾರು ಕೊಟ್ಟಿರ್ತೀರಾ ಅವ್ರ ಮನೆಗೆ ನೀವು ಹೋಗ್ಬೇಕು. ಯಾಕಂತ ಹೇಳಿದ್ರೆ, ನೀವು ಯಾರಿಗೆ ಪ್ರೆಸೆಂಟೇಶನ್ ಕೊಟ್ಟಿರ್ತೀರೋ ಅವ್ರಿಗೆ 100% ಗೊತ್ತಿರಲ್ಲ, ನೀವ್ ಹೇಳಿರಲ್ಲ ಅರ್ಥ ಆಗಿರಲ್ಲ ಅವ್ರಿಗೆ. ನೀವು 100% ಕೊಟ್ಟಿರ್ತೀರಾ ಅಂದ್ರೆ ಅದ್ರ 10% ಮಾತ್ರ ಅವ್ರಿಗೆ ಅರ್ಥ ಆಗಿರುತ್ತೆ, 90% ಅರ್ಥ ಆಗಲ್ಲ. ಯಾಕಂದ್ರೆ ಇವಾಗ್ಲೇ ನಾವು ಒಂದು ಎಕ್ಸಾಂಪಲ್ಗೆ ನಾವು ಝೂಮ್ ಮೀಟಿಂಗು ಡೈಲಿ ಕೇಳ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಅಷ್ಟು ನಾವು ಕೇಳ್ಕೊಂಡು ಅಷ್ಟು ಫ್ಲೂಯೆಂಟ್ ಆಗಿ ನಾವು ಕೊಡ್ತೀವಾ? ಬೇರೆಯವ್ರು ಕೊಡೋದ್ನ ಅಷ್ಟೇ ತಗೊಂಬಂದ್ ಇಲ್ಲಿ ನಾವು ಕೊಡ್ತೀವಾ? ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವ್ ಏನ್ ಹೇಳ್ತೀವಿ, ನಮ್ಮ ಮೈಂಡ್ ಅಲ್ಲಿ ಇಲ್ಲ ಅಂದ್ರೂ ನಮ್ ಬುಕ್ ಅಲ್ಲಿ ಇರುತ್ತೆ, ನೀವು ಏನೇ ಇರ್ಲಿ ಬುಕ್ ಅಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲಾನು ನಮ್ ಸ್ಟೋರ್ ಆಗಲ್ಲ ಮೈಂಡ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ನಾವು ಬುಕ್ ಅಲ್ಲಿ ಹೆಂಗ್ ಬರ್ಕೋತೀವಿ ಅಂತ ಅದೇ ತರ ನಾವೇನ್ ಮಾಡ್ಬೇಕು, ನಾವು ಒಬ್ರಿಗೆ ಪ್ರೆಸೆಂಟೇಶನ್ ಕೊಟ್ಟಿದೀವಿ ಅಂದ್ರೆ ಅದನ್ನ ಮಾರನೇ ದಿವಸ ಹೋಗ್ಬಿಟ್ಟು ನಮ್ಮ ಅಪ್ಲೈನ್ ಜೊತೆ ಹೋಗಿ ಡ್ರೆಸ್ ಕೋಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವ್ ಏನೇ ಹಾಕಿರಿ, ನೀವು ಹಳೆ ಬಟ್ಟೆ ಕೂಡ ಹಾಕಿ, ಅದು ಮುಖ್ಯ ಅಲ್ಲ, ಬಟ್ ಅದನ್ನ ನೀಟಾಗಿ ಹೋಗ್ತಾ ಇದ್ದೀರಾ, ಐರನ್ ಮಾಡಿ ನೀಟ್ ಅಂಡ್ ಟೈಡಿಯಾಗಿ ಹೋಗ್ತಾ ಇದ್ದೀರಾ ಅಂದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಏನೋ ಲೇಡೀಸ್ಗಳು ಒಂದು ಟಾಪ್ ಆಗಿ ಜೀನ್ ಹಾಕ್ತಾ ಇದ್ರೆ ಅದಕ್ಕೆ ತಕ್ಕಂಗೆ ಶೂ ಹಾಕೊಂಡು ಹೋಗ್ಬೋದು. ಮತ್ತೆ ಜೆಂಟ್ಸ್ ಅಷ್ಟೇ ಟಿ ಶರ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಜೀನ್ ಪ್ಯಾಂಟ್ ಇನ್ಶರ್ಟ್ ಮಾಡದೆ ಹಂಗೆ ನಾರ್ಮಲ್ ಚಪ್ಪಲಿ
ಇರ್ಲಿ ದಯವಿಟ್ಟು ಹೋಗ್ಬೇಡಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಎ ಸಿಂಪಲ್, ದಿಸ್ ಇಸ್ 100 crore ಪ್ರಾಜೆಕ್ಟ್ ಅಂತ ಹೇಳಿದಾಗ ನಾವು 100 ಪ್ರಾಜೆಕ್ಟ್ ಅನ್ನಕ್ಕಿಂತ ಏನೇ ಒಂದಿರ್ಲಿ, ನಾವು ಚಿಕ್ಕ ಕೆಲ್ಸ ಇರ್ಲಿ ದೊಡ್ಡ ಕೆಲ್ಸ ಇರ್ಲಿ, ನಾವು ಆ ಮನ್ಸಿಂದ ಮಾಡ್ಬೇಕು ಎಲ್ಲಾ ಕೆಲ್ಸಾನು, ಅದು ಶುದ್ಧವಾಗಿ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಾಗ ನೀವು ಅಪ್ಲೈನ್ ಜೊತೆ ನೀಟ್ ಅಂಡ್ ಟೈಡಿಯಾಗಿ ಹೋಗ್ಬೇಕು. ಹೋಗ್ಬಿಟ್ಟು ಅಲ್ಲಿ ನಿಮ್ ಅಪ್ಲೈನ ಕೂರ್ಸ್ಕೊಂಡು ನಿಮ್ ಅಪ್ಲೈನ ಅವ್ರಿಗೆ ಮಾತಾಡಕ್ ಬಿಡ್ಬೇಕು. ಮಾತಾಡಕ್ ಬಿಟ್ಟು ಅವ್ರು ಮಾತಾಡ್ತಾರಂತ ಯಾರು ಆಗ್ಲಿ ಅಸೋಸಿಯೇಟ್ಗಳು ಬಾಯಿ ತೆಗಿಯಂಗೆ ಇಲ್ಲ. ಯಾಕಂದ್ರೆ ನಾವು ನಮ್ಮ ಅಪ್ಲೈನ್ ಕೊಡೋ ರೆಸ್ಪೆಕ್ಟ್, ಅವ್ರು ಸರಿ ಮಾತಾಡ್ತಾರೋ ತಪ್ಪು ಮಾಡ್ತಾರೋ ಅದು ನಮ್ ಬೇಡ, ಬಟ್ ನಾವ್ ಅಪ್ಲೈನ್ಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಾವ್ ಅಲ್ಲಿ ಕೊಡ್ಬೇಕು. ಇವ್ರು ಇಂಟ್ರೊಡ್ಯೂಸ್ ಮಾಡ್ಬೇಕು. ನೀವ್ ಹೈಲೈಟ್ ಮಾಡ್ಬೇಕಾಗಿರೋದು ಆಪೋಸಿಟ್ ಇರೋ ಪರ್ಸನ್ ಅಲ್ಲ, ನಮ್ಮ ಅಪ್ಲೈನ್ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರನ್ನ ನಾವು ಟಾಪ್ ಅಲ್ಲಿ ಕೂರ್ಸ್ಕೊಂಡು ಮಾತಾಡಿದಾಗ ಮಾತ್ರ ಓ ಇವ್ರೇನೋ ಒಳ್ಳೆ ಲೀಡರ್ ಆಗಿರ್ತಾರೆ, ಇವ್ರು ಒಳ್ಳೆ ಮನುಷ್ಯ, ಹಾಗಾದ್ರೆ ಕಾನ್ಸಂಟ್ರೇಷನ್ ಬಿಟ್ಟು ಕೇಳ್ಬೇಕಂತ ಆಪೋಸಿಟ್ ಇರೋ ಪರ್ಸನ್ ಕೇಳ್ತಾರೆ. ಕರೆಕ್ಟ್ ಅಲ್ವಾ? ಅವಾಗ ನಾವ್ ಏನ್ ಮಾಡ್ಬೇಕು, ಅವ್ರ ಇಂಟ್ರೊಡ್ಯೂಸ್ ಮಾಡಿ ಸೈಲೆಂಟ್ ಆಗಿ ನಾವು ಕುತ್ಕೊಂಡ್ಬಿಡ್ಬೇಕು. ಅವಾಗ ಅವ್ರು ಮಾತಾಡ್ತಾರೆ, ಅಪ್ಲೈನ್ ಬಂದು ಅವ್ರ ಹತ್ರ ಮಾತಾಡ್ತಾರೆ. ಎಸ್ ನೀವು ಈ ತರ ನಿನ್ನೆ ಬಂದು ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ ಸರ್, ನಿಮ್ಗೆ ಏನ್ ಅನ್ಸ್ತು, ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಅಂತ ಮಾತ್ರ ಕೇಳ್ಬೇಕು ಹೊರ್ತು ಇಷ್ಟ ಆಗಿದ್ಯಾ ಅಂದ್ರೆ ಇಷ್ಟ ಇಲ್ಲ ಅಂದ್ ಬಿಡ್ತಾರೆ. ಅದು ಒಂದು ಪಾಯಿಂಟ್. ನಿಮ್ಗೆ ಇಷ್ಟ ಆಯ್ತಾ ಅಂತ ಯಾವತ್ತು ಕೇಳ್ಬೇಡಿ. ನಿಮ್ಗೆ ಏನ್ ಡೌಟ್ ಕ್ಲಾರಿಫೈ ಆಗ್ಬೇಕು, ನಿಮ್ಗೆ ಏನ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅವಾಗ ಹೇಳ್ತಾರೆ ನನ್ಗೆ ಈ ಡೌಟ್ ಇದೆ, ಆ ಡೌಟ್ ಇದೆ. ಅವ್ರಿಗೆ ಏನೇನ್ ಡೌಟ್ಗಳಿದೆ ಫಸ್ಟ್ ಅದನ್ನ ಕ್ಲಾರಿಫೈ ಮಾಡೋದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಒಂದ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಯಾಕಂದ್ರೆ ನಾವು ಅವ್ರಿಗೆ ಏನೋ ಕೊಡಕ್ ಹೋಗ್ತಾ ಇದೀವಿ, ತಗೊಳಕ್ ಹೋಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಅವ್ರಿಗೆ ಬಂದ್ಬಿಟ್ಟು ನಮ್ಮ ಮೇಲೆ ಒಂದು ಕಾನ್ಫಿಡೆಂಟ್ ಬರ್ಬೇಕು. ಒಂದು ಮಾತಾಡ್ತಾ ಮಾತಾಡ್ತಾ ಅವ್ರು ಏನ್ ಅನ್ಸ್ಬೇಕು, ಒಂದು ಫ್ರೀ ಅನ್ಸ್ಬೇಕು, ಅವ್ರು ತುಂಬಾ ಕಂಫರ್ಟಬಲ್ ಆಗಿದ್ದಾರೆ ಅಂತ ಅನ್ಸ್ಬೇಕು. ನಾವು ಆ ತರ ಅವ್ರ ಹತ್ರ ಒಂದು ಕಮ್ಯುನಿಕೇಶನ್ ನಾವು ಇಟ್ಕೊಂಡು ಮಾತಾಡಿದಾಗ ಅವರು ಕ್ವಶನ್ ಮೇಲೆ ಕ್ವಶನ್ ಕೇಳಿದಾಗ ನಾವು ಅದಕ್ಕೆ ಆನ್ಸರಬಲ್ ಇರ್ಬೇಕು. ಅದಕ್ಕೆ ಇಲ್ಲ ಅಂದ್ರೆ ಸರ್ ನಾನು ನಿನ್ನೆ ಅವ್ರು ಕೊಟ್ಟಿದ್ ನಿಮ್ ಪ್ರೆಸೆಂಟೇಶನ್ ಇಷ್ಟ ಅರ್ಥ ಆಯ್ತೋ ಗೊತ್ತಿಲ್ಲ, ನಾನು ಒಂದ್ಸತಿ ಪ್ರೆಸೆಂಟೇಶನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಕೊಟ್ಟಾಗ ಆ 10% ಹೋಗಿ ಅವ್ರಿಗೆ 90% ಆಗತ್ತೆ. ಅವ್ರಿಗೆ ಇನ್ನೊಂದ್ಸತಿ ಅದ ಮೈಂಡ್ ಸೆಟ್ ಮಾಡಿರ್ತೀವಲ್ಲ, ನಿನ್ನೆ ಕೇಳಿರ್ತಾರೆ, ತಿರ್ಗಾ ಪದೇ ಪದೇ ಅದ್ ಕೇಳಿದಾಗ ಅವ್ರಿಗೆ ಅದು ಮೈಂಡ್ ಸೆಟ್ ಬರುತ್ತೆ. ಸೊ ಅದ್ರಿಂದ ನೀವು 100% ಅವ್ರಿಗೆ ಅದನ್ನ ಫಾಲೋ ಅಪ್ ಮಾಡೋದನ್ನೇ ಅವ್ರು 100% ಬಂದೇ ಬರ್ತಾರೆ ಒಂದು ಪ್ರೆಸೆಂಟೇಶನ್ ಕೊಟ್ಟಾಗ. ಪ್ರೆಸೆಂಟೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಮರಿ ಅಂಡ್ ಸೆಕೆಂಡರಿ. ಪ್ರೈಮರಿ ಅಂದ್ರೆ ಒಂದು ಅದೇ ಅವಾಗ್ಲೇ ಹೇಳ್ದಂಗೆ 10% ಮಾತ್ರ ಮೈಂಡ್ ಇರುತ್ತೆ, 90% ಇಲ್ಲ. ಸೆಕೆಂಡರಿ ಅಂತ ಹೇಳಿದಾಗ ಅದು ಸೆಕೆಂಡ್ ಪ್ರೆಸೆಂಟೇಶನ್ ನಾವು ಕೊಟ್ಟಾಗ ಅವ್ರ ಮೈಂಡ್ ಸೆಟ್ ಗೆ ಬರ್ತಾರೆ. ಸೊ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. 24 hours ಅಲ್ಲಿ ನಾವು ಅವ್ರ 100% ಬಂದೇ ಬರ್ತಾರೆ ಅಂತ ನಾವು ಮೈಂಡ್ ಫಿಕ್ಸ್ ಮಾಡ್ಕೋಬೇಕು. 48 hours ಆಮೇಲೆ ಅಂದ್ರೆ ಅವ್ರಿಗೆ ಫುಲ್ ಬ್ಲಾಂಕ್, ಅಯ್ಯೋ ಬಿಡು ನೋಡೋಣ ಬಿಡು ಮಾಡೋಣ ಬಿಡು ಅಂತ ಆಗ್ಬಿಡ್ತಾರೆ. ಬಿಟ್ರೆ ಯಾರು ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅದೇ ತರ ನೋಡ್ಬೇಕಂದ್ರೆ ಅವ್ರಿಗೆ ಬಂದ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಲ್ರಿಗೂ ಬಂದ್ಬಿಟ್ಟು ಒಂದು ಏನ್ ಹೇಳ್ಬೇಕು, ಎಲ್ರು ಇರ್ತಾರೆ. ಇವಾಗ ಯಾರನ್ನು ನಾವು ಪ್ರೀ ಜಡ್ಜ್ ಮಾಡ್ಲೇಬಾರ್ದು. ಇವ್ರು ಮಾಡ್ತಾರೆ ಇವ್ರು ಮಾಡಲ್ಲ, ಮುಖ ನೋಡ್ಬಿಟ್ಟು ಓ ನಾನ್ ಇವ್ರ ಮುಖನ ನೋಡ್ಬಿಟ್ಟೆ ಇವ್ರೇನು ಕೆಲ್ಸ ಮಾಡೋ ತರ ಅನ್ಸಲ್ಲ, ಅವ್ರ ಮುಖದಲ್ಲೇ ಬರ್ದೆ ಅನ್ಸಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಹಂಗ ಯಾರು ಎಸ್ಟಿಮೇಟ್ ಮಾಡ್ಲೇಬಾರ್ದು. ಯಾಕಂದ್ರೆ ಏನು ಗೊತ್ತಿಲ್ಲದೆ ಇರೋರೇ ಡೈಮಂಡ್ ಆಗ್ತಾರೆ, ಏನು ಎಲ್ಲಾ ಗೊತ್ತಿಲ್ದವ್ರು ಡೈಮಂಡ್ ಕೂಡ ಆಗಕ್ಕಾಗಲ್ಲ. ಅರ್ಧ ದಾರಿಯಲ್ಲೇ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರು ನಾವು ಜಡ್ಜ್ ಮಾಡ್ಬಾರ್ದು. ಅವ್ರ ಮನ್ಸು ಅವ್ರ ಮೈಂಡ್ ಏನ್ ಸ್ಟ್ರಾಂಗ್ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಯಾರನ್ನೂ ಆಗ್ಲಿ ಪ್ರೀ ಜಡ್ಜ್ ಮಾಡ್ಲೇಬೇಡಿ. ಪ್ರೀ ಜಡ್ಜ್ ಮಾಡಿದಾಗ ಸೋತೋಗೋದು ನಾವೇ, ಆಪೋಸಿಟ್ ಇರೋರಲ್ಲ. ಯಾರೇ ಇರ್ಲಿ ಕರೀರಿ, ಪ್ರೆಸೆಂಟೇಶನ್ ಕೊಡೋದು ಕೊಡಿ, ಇನ್ವೈಟ್ ಮಾಡೋದ್ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಳ್ಳಿ. ಅದೇ ತರ ಇನ್ವಿಟೇಷನ್ ಅಲ್ಲಿ ಬಂದ್ಬಿಟ್ಟು ಇವಾಗ ಪ್ರೆಸೆಂಟೇಶನ್ ಆದ್ಮೇಲೆ ತಿರ್ಗಾ ನಾವು ಇನ್ವಿಟೇಷನ್ ಒಂದು ಅಲ್ಲಿ ಕೊಟ್ಟಿರ್ತೀವಿ, ತಿರ್ಗಾ ನಾವು ಏನ್ ಮಾಡ್ತೀವಿ ಅಂದ್ರೆ BOP ಗೆ ಕರೆಸ್ತೀವಿ. ಕರೆಕ್ಟ್ ಅಲ್ವಾ? ನಮ್ದು ಒಂದು ಮೀಟಿಂಗ್ ಇದೆ, ನಮ್ದು ವೆಬಿನಾರ್ ಇದೆ, ನಮ್ದು ದೊಡ್ಡ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರೆ ಒಂದು ಈವೆಂಟ್ ಅಲ್ಲ, ನಾವ್ ಏನ್ ಮಾಡ್ತಾ ಇದೀವಿ, ಇನ್ವೈಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಯಾವುದೇ ಕಾರಣಕ್ಕೂ ಒಂದು ಫಾಲೋ ಅಪ್ ಅಂತ ಬಂದ ತಕ್ಷಣ ಮಾತ್ರ ಯಾವಾಗ್ಲೂ ನಾವೊಂದು ಕಾಲ್ ಅಲ್ಲಿ ಮಾಡ್ಲೇಬಾರ್ದು. ಹೈ ಟು ಹೈ ಕಾಂಟ್ಯಾಕ್ಟ್ ಮಾತ್ರ ಇರ್ಬೇಕು. ಅದೇ ಇನ್ವಿಟೇಷನ್ ಅಂತ ಬಂದಾಗ ನೀವ್ ಬರೀ ಕಾಲ್ ಮಾಡ್ಬೋದು. ಫಾಲೋ ಅಪ್ ಅಲ್ಲಿ ಇನ್ವಿಟೇಷನ್ ಮಾಡೋದಂದ್ರೆ ಡೈರೆಕ್ಟ್ ಆಗಿ ಹೈ ಟು ಹೈ ಅಲ್ಲೇ ನಾವು ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ಬರ್ತಾರೆ. ಯಾಕಂದ್ರೆ ಆಲ್ರೆಡಿ ಪ್ರೆಸೆಂಟೇಶನ್ ಕೊಟ್ಟಿರ್ತೀರಾ, ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ್ದು ನೀವು ಕಾಲ್ಸ್ ಅಲ್ಲಿ ಮಾಡಿಲ್ಲ, ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ಮಾಡಿರ್ತೀರಾ. ಸೊ ಅದ್ರಿಂದ ನೀವು ಅವ್ರಿಗೆ ಡೈರೆಕ್ಟ್ ಆಗಿ ವೆಬಿನಾರ್ ಕರೆಯೋದು, ಆ ಎಲ್ಲಾ ಪ್ರೋಗ್ರಾಮ್ಗೆ ಕರೆಯೋದು, ಆ ತರ ಎಲ್ಲ ಕರಿಬೇಕು. ಇನ್ನೊಂದು ಬಂದ್ಬಿಟ್ಟು ಅವ್ರನ್ನ ಕರೆದ ತಕ್ಷಣ ಏನ್ ಮಾಡ್ಬೇಕು, ಎಲ್ಲ ಒಂದು ಮೀಟಿಂಗ್ ನೋಡಿರ್ತಾರೆ ಅಂತ, ಸರಿ ಮೀಟಿಂಗ್ ಬರಲ್ಲ ಅಂದ್ಮೇಲೆ ಅವ್ರಿಗೆ ಹೇಳ್ಬೇಕು, ಸರ್ ನಿಮ್ಗೆ ಟೈಮ್ ಈ ತರ ಇಲ್ಲ ಅಂದ್ರೆ ನಾವು ಝೂಮ್ ಲಿಂಕ್ ಹಾಕ್ತಿವಿ,
ನೀವು ಝೂಮ್ ಲಿಂಕ್ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಅದ್ರಲ್ಲಿ ಬಂದು ಝೂಮ್ ಮೀಟಿಂಗ್ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಝೂಮ್ ಲಿಂಕ್ ಕಳಿಸ್ಬೇಕು. ಅವಾಗ ಝೂಮ್ ಆದ್ಮೇಲೆ ಅವ್ರಿಗೊಂದು ಕಾಲ್ ಮಾಡ್ಬೇಕು. ಸರ್ ಝೂಮ್ ಮೀಟಿಂಗ್ ಕೇಳಿದ್ರಲ್ಲ, ಇಷ್ಟ ಆಯ್ತಾ, ಚೆನ್ನಾಗಿತ್ತಲ್ವಾ ಅಂತ. ಅವರೆಲ್ಲ ಇಲ್ಲ ನಾನು ಇಲ್ಲ ಸ್ಟಾರ್ಟ್ ಆಯ್ತು ಆಗ್ಲೇ ಬೇಡ ಅಂತ ನಾನು ಎಕ್ಸಿಟ್ ಆಗ್ಬಿಟ್ಟೆ, ನಾನು ಆಚೆ ಬಂದ್ಬಿಟ್ಟೆ, ನಾನು ಕೇಳಿಸ್ಕೊಂಡೇ ಇಲ್ಲ ಅಂತ ಹೇಳಿದ್ಮೇಲೆ ಅಂತ ಮನುಷ್ಯರ್ನ ನೀವು ಅಲ್ಲೇ ಡ್ರಾಪ್ ಮಾಡ್ಬಿಡಿ. ಯಾಕಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವರೇ ಬರ್ತಾರೆ. ಯಾಕಂದ್ರೆ ಇಂಟ್ರೆಸ್ಟೇ ಇಲ್ಲದೆ ಒಂದು ಝೂಮ್ ಮೀಟಿಂಗ್ಗೆ ಒಂದು 45 ಮಿನಿಟ್ಸ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅದ್ ಕೇಳ್ಕೊಳಕ್ಕೆ ತಾಳ್ಮೆ ಅಂದ್ರೆ ನೆಟ್ವರ್ಕ್ ಅಲ್ಲಿ ಫುಲ್ ಡೇ ಏನ್ ಕೆಲಸ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅವ್ರನ್ನ ಸ್ವಲ್ಪ ಬಿಡ್ಬೇಕು. ಬಿಟ್ಬಿಟ್ಟು ಆಟೋಮೆಟಿಕ್ ಆಗಿ ಇವ್ರು ಯಾಕೆ ನಾವ್ ಕಾಲೇ ಮಾಡಿಲ್ಲ ಅಂತ ಸ್ವಲ್ಪ ಜನ ಕಾಲ್ ಮಾಡೋರು ಇರ್ತಾರೆ, ನಾವೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದಾರೆ, ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಮಾಡೋರು ಇದಾರೆ ಇದ್ರಲ್ಲಿ. ಇಲ್ಲ ಒಬ್ಬೊಬ್ರು ಫುಲ್ ಕೇಳಿದೀನಿ ಅಂದ್ರೆ ಅವಾಗ ಕೇಳ್ಬೇಕು, ಮೇಡಮ್ ಫುಲ್ ಕೇಳಿದೀರಾ ಸರ್, ಯಾವ ತರ ಇತ್ತು ಪ್ರೋಗ್ರಾಮ್? ತುಂಬಾ ಚೆನ್ನಾಗಿ ಝೂಮ್ ಮೀಟಿಂಗ್ ತುಂಬಾ ಚೆನ್ನಾಗಿತ್ತು. ಹೌದಾ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೇಳ್ಬಾರ್ದು, ಯಾವಾಗ ಜಾಯಿನ್ ಆಗ್ತೀರಾ ಅಂತ ಕೇಳ್ಬೇಕು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ಇಷ್ಟ ಇಲ್ಲ ಅಂದ್ಬಿಟ್ರೆ ಏನ್ ಮಾಡ್ತೀರಾ, ನೆಕ್ಸ್ಟ್ ನಿಮ್ಗೆ ಮಾತೇ ಇಲ್ಲ ಅಲ್ಲಿ ಮಾತಾಡಕ್ಕೆ, ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ನಾವ್ ಏನ್ ಮಾತಾಡ್ಬೇಕಂದ್ರೆ ಸರಿ ಓಕೆ ಇಷ್ಟ ಆಯ್ತಾ, ಯಾವಾಗ ಜಾಯಿನ್ ಆಗ್ತೀರಾ ಅಂತ ಕೇಳ್ಬೋದು. ಅದೇ ನೀವ್ ಮಾಡಿದ್ರೆ ಇವಾಗ್ಲೇ ಮಾಡ್ಕೊಳ್ಳಿ. ಅವ್ರಿಗೆ ಕ್ವಶನ್ಗೆ ನೀವು ಅಲ್ಲಿ ಜಾಗನೇ ಕೊಡ್ಬಾರ್ದು. ಯಾವತ್ತೂ ಅವ್ರು ಆಲ್ರೆಡಿ ಪ್ರೆಸೆಂಟೇಶನ್ ಕೇಳ್ಬಿಟ್ಟಿದ್ದಾರೆ, ಒಂದ್ ಝೂಮ್ ಮೀಟಿಂಗ್ ಆಗ್ಬಿಟ್ಟಿದೆ, ಅವ್ರು ಲಾಗಿನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಅವ್ರಿಗೆ ಬಂದ್ಬಿಟ್ಟು ನೀವು ಒಂದೇ ಕ್ವಶನ್ ಕೇಳೋದು. ಇವಾಗ ಹೇಳಿದ್ನಲ್ಲ ಅದೇ ತರ ಒಂದೇ ಕ್ವಶನ್, ಯಾವಾಗ ಲಾಗಿನ್ ಮಾಡ್ತೀರಾ, ಯಾವಾಗ ಜಾಯಿನ್ ಮಾಡ್ಕೋತೀರಾ, ನಾವ್ ಯಾವಾಗ ಕೆಲ್ಸ ಸ್ಟಾರ್ಟ್ ಮಾಡೋಣ, ಇಷ್ಟೇ. ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆಯ್ತಾ, ಬಿಸ್ನೆಸ್ ಇಷ್ಟ ಆಯ್ತಾ, ಅದೇ ನಿಮ್ಗೆ ಯಾವ್ದು ಇಷ್ಟ ಆಯ್ತು, ನನ್ಗೆ ಯಾವ್ದು ಇಷ್ಟ ಇಲ್ಲ ಅಂತಾರೆ, ಅವಾಗ ಏನ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಅದರಿಂದ ಅವ್ರಿಗೆ ಆಪ್ಷನ್ ಇಲ್ದೆ ನಾವು ಮಾತಾಡಿ ಅಲ್ಲೇ ಅವ್ರನ್ನ ಲಾಕ್ ಮಾಡ್ಬೇಕು. ಅವಾಗ ಮಾತ್ರನೇ ಅದು ಸಕ್ಸಸ್. ಫಾಲೋ ಅಪ್ ಏನ್ ಗೊತ್ತಾ, ಹ್ಯೂಮ್ಯಾನಿಟಿ, ಮನುಷ್ಯರಿಂದ ಮನುಷ್ಯರು ನಾವು ಫಾಲೋ ಅಪ್ ಮಾಡೋದ್ರಲ್ಲೇ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಸಕ್ಸಸ್ ಆಗಕ್ಕೆ ತುಂಬಾ ಸಾಧ್ಯ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ರೆ ಕಂಪ್ಲೀಟ್ಲಿ ಯಾವಾಗ್ಲೂ ಅಷ್ಟೇ 3 ಜನ ಇರ್ತಾರೆ. ಆಕ್ಟಿವ್ ಕಸ್ಟಮರ್ ಇರ್ತಾರೆ, ಎಕ್ಸಿಸ್ಟಿಂಗ್ ಕಸ್ಟಮರ್ ಇರ್ತಾರೆ. ಅದೇ ತರ ನೋಡ್ಬೇಕಂದ್ರೆ ರೆಗ್ಯುಲರ್ ಬಿಸ್ನೆಸ್ ಮಾಡೋರು. ಇವಾಗ ನಮ್ದ್ರಲ್ಲಿ ನಾವೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಇದೀವಿ, ಮತ್ತೆ ಎಕ್ಸಿಸ್ಟಿಂಗ್, ಕರೆಕ್ಟ್ ಅಲ್ವಾ? ನಾವು ಕೆಲಸ ಮಾಡ್ತಾ ಇದೀವಿ, ಬಿಸ್ನೆಸ್ ಆಗು ಮಾಡ್ತಾ ಇದೀವಿ, ಆಕ್ಟಿವ್ ಕಸ್ಟಮರ್ ಆಗಿರ್ತೀವಿ. ಯಾರಂದ್ರೆ ಜಸ್ಟ್ ಪ್ರಾಡಕ್ಟ್ ತಗೊಳ್ಳೋರು ಇರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಬೇರೆ ಬರ್ತಾರೆ, ಕೆಲಸ ಮಾಡ್ಬೇಕು ಅಂತಾರೆ. ಅದ್ರಲ್ಲಿ 3 ಜನ ಎಷ್ಟು ಹಾಟ್ ಅಂತ ಇರ್ತಾರೆ, ವಾರ್ಮ್ ಅಂತ ಇರ್ತಾರೆ, ಕೋಲ್ಡ್ ಅಂತ ಇರ್ತಾರೆ. ಹಾಟ್ ಅಂತ ಅಂದ್ರೆ ತುಂಬಾ ಫೈರ್ ಅಲ್ಲಿ ಇರ್ತಾರೆ, ನಾವು ಕೆಲಸ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಫೈರ್ ಅಲ್ಲಿ ಇರ್ತಾರೆ. ಆ ಫೈರ್ ಅಲ್ಲಿ ಇರೋರ್ನ ನಾವು ಫಾಲೋ ಅಪ್ ಮಾಡ್ಬೋದು. ವಾರ್ಮ್ ಅಂತ ಬಂದಾಗ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಕ್ಲಾರಿಫಿಕೇಶನ್ ಇರಲ್ಲ, ತುಂಬಾ ಡೌಟ್ಸ್ ಗಳು ಇರುತ್ತೆ ಅವ್ರಿಗೆ, ವಾರ್ಮ್ ಅನ್ನೋರ್ಗೆ. ಅದನ್ನ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅವ್ರ ಕ್ವಶನ್ ಆಗ್ತಾ ಇರ್ತಾರೆ, ನಾವ್ ಆನ್ಸರ್ ಅವ್ರಿಗೆ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಅವ್ರು ಬಂದು ಸೇರಕ್ ಮುಂಚೆ ಎಷ್ಟೋ ಕ್ವಶನ್ಗಳಿಗೆ ಇದ್ರೆ ಅವ್ರ ಕ್ಲಾರಿಟಿ ಆದ್ರೆ ಬರ್ತಾರೆ. ಬಟ್ ಕೋಲ್ಡ್ ಅನ್ನೋರು ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ, ಕೆಲ್ಸ ಮಾಡ್ಬೇಕು ಅಂತ ಒಂದ್ ಇಂಟ್ರೆಸ್ಟೇ ಇರಲ್ಲ. ಇರ್ಲಿ, ಅವರು ಒಂದ್ ದಿವಸ ಬರ್ತಾರೆ. ಅವ್ರನ್ನ ಫಾಲೋ ಅಪ್ ಮಾಡೋದ್ರಿಂದ ಇಲ್ಲಿ ಬಂದು ಹಾಟ್ ಅಂಡ್ ವಾರ್ಮ್ ಇವ್ರಿಬ್ಬರನ್ನ ಫಾಲೋ ಅಪ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆನಾ? ಅದೇ ತರ ನೆಕ್ಸ್ಟ್ ಬಂದ್ರೆ ಪ್ರಾಸ್ಪೆಕ್ಟ್ ನ ಯಾವಾಗ್ಲೂ ಬಂದ್ಬಿಟ್ಟು ಒಂದು ಏನಂದ್ರೆ ಒಂದು ಫ್ರೆಂಡ್ಲಿ ಆಗಿರ್ಬೇಕು, ಒಂದು ಫ್ರೆಂಡ್ಲಿ ಆಗಿ ಮೇಂಟೈನ್ ಮಾಡ್ಬೇಕು. ಒಂದು ಟೈಮ್ ಕರೆಕ್ಟ್ ಆಗಿ ಅವ್ರಿಗೆ ಫಾಲೋ ಅಪ್ ಮಾಡೋದಿರ್ಲಿ. ಅವ್ರನ್ನ ಏನೇ ಒಂದು ಮೀಟಿಂಗ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ ಮುಂಚೆನೆ ಅವ್ರ ಹತ್ರ ಫ್ರೆಂಡ್ಲಿ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡೋದಾಗ್ಲಿ, ಒಂದು ಗುಡ್ ಮಾರ್ನಿಂಗ್ ಕಲ್ಸೋದಾಗ್ಲಿ, ಆಮೇಲೆ ಒಂದು ಎಲ್ಲಾವ್ದು ಟೆಸ್ಟಿಮೋನಿ ಇದೆ ಅವ್ರಿಗೆ ಫಾರ್ವರ್ಡ್, ನೀವು ಅವ್ರಿಗೆ ಏನ್ ಬೇಕು ಅನ್ನೋದು ಕೊಡ್ಬೇಕು. ನಿಮ್ಗೆ ಏನ್ ಬೇಕು ಅನ್ನೋದನ್ನ ವಾಟ್ಸಪ್ ಅಲ್ಲೆಲ್ಲ ಏನು ಕಳ್ಸ್ಬಾರ್ದು ನೀವು. ಓಕೆನಾ? ಅವ್ರಿಗೆ ಕಾಲ್ ಮಾಡೋದಾಗ್ಲಿ, ಆಡಿಯೋ ಹಾಕೋದಾಗ್ಲಿ, ಒಂದು ಏನಾದ್ರು ಒಂದು ಟೆಸ್ಟಿಮೋನಿ ಹಾಕೋದಿ. ನಮ್ಮ ವಾಟ್ಸಪ್ ಬಂದ್ಬಿಟ್ಟು ದೊಡ್ಡ ಟೂಲ್ಸ್ ಅಂತ ಹೇಳ್ಬೋದು, ಒಂದು ದೊಡ್ಡ ಟೂಲ್ಸ್
ಟೂಲ್ಸ್ ಅಂದ್ರೆ ನಮ್ಮ ವಾಟ್ಸಪ್ ಅಲ್ಲಿ ತಾನೇ ನಾವ್ ಏನೇ ಬೇಕಂದ್ರೆ ಕಳ್ಸ್ಕೊಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಆದ್ರೆ ಆ ವಾಟ್ಸಪ್ ಅಲ್ಲಿ ಕೂಡ ಅವ್ರಿಗೆ ಏನ್ ನೀಡ್ ಇದೆ ಆ ತರ ನೋಡಿ ನೀವು ಹಾಕ್ಬೇಕು ಬಿಟ್ರೆ ನಿಮ್ಗೆ ಏನ್ ನೀಡ್ ಇದೆ ಅನ್ನೋದು ಅವ್ರಿಗೆ ತೋರ್ಸೋದಲ್ಲ. ಬಟ್ ಅವ್ರು ಅನ್ಕೋತಾರೆ, ಓ ಇವ್ರಿಗೆ ನಮ್ ಕಡೆಯಿಂದ ಏನೋ ಆಗ್ಬೇಕಾಗಿದೆ ಅದಕ್ಕೆ ಈ ತರ ಕಳಿಸ್ತಾರೆ ಅಂತ. ಅವ್ರ ಆಡಿಯೋನು ಕೇಳಲ್ಲ, ನೀವ್ ಹಾಕಿರೋ ವಾಟ್ಸಪ್ ನೋಡಲ್ಲ. ಒಂದ್ಸತಿ 2 ಸತಿ ನೋಡ್ತಾರೆ, ಪದೇ ಪದೇ ಅವರು ನೋಡಕ್ಕೆ ಬರಲ್ಲ, ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಇದು ನಾವು ಕರೆಕ್ಟ್ ಆಗಿ ಏನ್ ಬೇಕು ಅದನ್ನ ಟೂಲ್ಸ್ ಅಂದ್ರೆ ಒಂದು ವಾಟ್ಸಪ್ ಏನ್ ಇಂಪಾರ್ಟೆಂಟ್ ಕೊಟ್ಟು ಯೂಸ್ ಮಾಡ್ಬೇಕು ನಾವು ಆ ತರ ಯೂಸ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಅದೇ ತರ ಅವಾಗ್ಲೇ ಹೇಳ್ದೆ 24 hours ಅಲ್ಲಿ ಬಂದ್ಬಿಟ್ಟು 100% ಬರಕ್ ಚಾನ್ಸ್ ಇರುತ್ತೆ. ಅವ್ರನ್ನ ಫಾಲೋ ಅಪ್ ಏನೇ ಒಂದು ಮಾಡಿದ್ರು ಫಾಲೋ ಅಪ್ 48 hours ಅಲ್ಲಿ ಮಾಡ್ಬಿಡಿ. 24 hours ಅಲ್ಲಿ 48 hours ಅಲ್ಲಿ ಯಾರು ಬರೋದೇ ಇಲ್ಲ. ಆಮೇಲೆ 2 days ಆದ್ಮೇಲೆ ಅದು ಕೂಡ ಏನು ಯೂಸ್ ಆಗಲ್ಲ. ಎಲ್ಲ ಅದನ್ನ ಮರ್ತೋಗ್ಬಿಟ್ಟು ಏನೋ ಒಂದ್ ಮಾಡಿ ಅದು ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ. ಯಾಕಂದ್ರೆ ನೀವು ಕೊಟ್ಟಿರೋದು ಆ ಫ್ರೆಶ್ ಆಗಿರೋವಾಗ್ಲೇ ಹೋಗಿಲ್ಲ ನೀವು. ಅವ್ರ ಆರಾಗ್ ಬಿಟ್ಬಿಟ್ರೆ ಬಿಸಿ ಬಿಸಿ ತಿಂದ್ರೇನೆ ಚೆನ್ನಾಗಿರುತ್ತೆ, ಆರೋಗ್ಬಿಟ್ರೆ ತಿನ್ನಕ್ ಚೆನ್ನಾಗಿರಲ್ಲ. ಆ ತರ ಯಾರು ಆರೋಗ್ಬಿಟ್ಟು ಸ್ವಲ್ಪ ತಿನ್ನಲ್ಲ, ಅದನ್ನ ಹಂಗೆ ಸೈಡ್ಗೆ ಹೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಆ ತರ ಒಂದು ಫಾಲೋ ಅಪ್ ಮಾಡ್ಕೊಳ್ಳಿ. ನಾನು ಅದೇ ತರ ನೋಡ್ಬೇಕಂದ್ರೆ ಒಂದು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ರಿಸ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರ್ ಲೈಫ್ ಅಲ್ಲಿ ರಿಸ್ಕ್ ತಗೋತಾರೋ 100% ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ ಅಂತಾನೆ ಹೇಳ್ಬೋದು. ನಾನು ಕುತ್ಕೊಂಡಿರೋ ಜಾಗದಲ್ಲೇ ಎಲ್ಲಾ ಬರ್ಬೇಕು ಅಂದ್ರೆ ಆಗತ್ತಾ? ನಾವು ಹೋಗ್ಬೇಕು, ಕರೆಕ್ಟ್ ಅಲ್ವಾ? ನಾವ್ ಏನಾದ್ರು ಒಂದು ಬೇಕಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗ್ಬೇಕು ಬಿಟ್ರೆ ನಮ್ಗೆ ಏನೋ ಒಂದು ವಸ್ತು ಬೇಕು ಅನ್ನೋದು ನಮ್ ಜಾಗಕ್ಕೆ ಯಾವ್ದು ಬರಲ್ಲ. ಸೊ ರಿಸ್ಕ್ ತಗೊಂಡ್ರೆ 100% ಸಕ್ಸಸ್. ಅದ್ರಲ್ಲಿ ಫಾಲೋ ಅಪ್ ಅಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫಾಲೋ ಅಪ್ ಅನ್ನೋದು ಅವಾಗ್ಲೇ ಹೇಳ್ದಂಗೆ ಫೋನ್ ಕಾಲ್ ಅಲ್ಲಿ ಯಾವ್ದು ಫಾಲೋ ಅಪ್ ಮಾಡ್ಲೇಬೇಡಿ. ಇನ್ವಿಟೇಷನ್ ನ ನೀವು ಫಾಲೋ ಅಪ್ ಫೋನ್ ಅಲ್ಲಿ ಮಾಡ್ಬೋದು, ಫಾಲೋ ಅಪ್ ನ ಬಂದ್ಬಿಟ್ಟು ನೀವು ಅದ್ರಲ್ಲಿ ಮಾಡಂಗೆ ಇಲ್ಲ. ಇವಾಗ ನೀವು ಒಂದು ಕಸ್ಟಮರ್ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಮಾತಾಡ್ತಾ ಎಲ್ರು ಒಂದೇ ತರ ಇರಲ್ಲ. ಒಬ್ಬೊಬ್ಬ ಕಸ್ಟಮರ್ಸ್ ರಫ್ ಆಗಿ ಮಾತಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಏನ್ ನೀವು ನಿಮ್ ಪ್ರಾಡಕ್ಟ್ ಹಿಂಗೆ ಹಂಗೆ ನೀವೇನ್ ಹೇಳಕ್ ಬರ್ತೀರಾ, ನಮ್ಗೆ ಏನ್ ಬೇಡ ಎದ್ದೋಗ್ರಿ ಅಂತ ಹೇಳೋರು ಇದಾರೆ, ಕರೆಕ್ಟ್ ಅಲ್ವಾ? ಆ ಟೈಮ್ ಅಲ್ಲಿ ಯಾವ್ದು ನಾವು ಬೇಜಾರ್ ಮಾಡ್ಕೊಳ್ದೆ ಓಕೆ ಸರ್ ಆಯ್ತು ಸರ್, ಓಕೆ ಸರ್ ಆಯ್ತು ಸರ್, ಸಾರಿ ಸರ್, ಅಷ್ಟೇ. ಅಲ್ಲಿ ನಾವು ಕೋಪ ತೋರ್ಸಕ್ ಹೋಗ್ಲೇಬಾರ್ದು. ನಾವು ಸಾಫ್ಟ್ ಆಗಿ ಮಾತಾಡಿ ಆಚೆ ಬರಲಚ್ಚು ನಾವ್ ಈ ತರ ಮಾತಾಡ್ಬಿಟ್ರಲ್ಲ ಅಂತ ಅವ್ರಿಗೆ ಒಂದು ಗಿಲ್ಟಿ ಕಾನ್ಶಿಯಸ್ ಬರುತ್ತೆ, ಈ ತರ ಮಾತಾಡ್ಬಾರ್ದಾಗಿತ್ತು ಅನ್ನೋದು. ಸೊ ಎಲ್ಲೇ ಇರ್ಲಿ ನಮ್ಮ ಪೇಶನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪೇಶನ್ಸ್ ಇಂದ ಇದ್ರೆ ತುಂಬಾ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಫಾಲೋ ಅಪ್ ಅಂದ್ರೆ ಬರೀ ಹೇಳ್ಕೊಂಡೇ ಹೋಗ್ಬೋದು, ಎಷ್ಟೋ ಟಾಪಿಕ್ಗಳು ಇರುತ್ತೆ. ಅದೇ ತರ ನೋಡಿದ್ರೆ ಒಂದು ರಿಮೈಂಡರ್ ಕೂಡ ಒಂದು ಫಾಲೋ ಅಪ್. ನೀವು ಒಬ್ರನ್ನ ಯಾರೋ ಒಂದ್ ಕಸ್ಟಮರ್ ಪ್ರಾಸ್ಪೆಕ್ಟ್ ನ ನೀವು ಬಂದ್ಬಿಟ್ಟು ಕಾಲ್ ಮಾಡಿರ್ತೀರಾ, ಕಾಲ್ ಮಾಡ್ಬಿಟ್ಟು ಸರ್ ನಮ್ದು BOP ಇದೆ ಭಾನುವಾರ ಬನ್ನಿ ಅಂತ ಹೇಳ್ಬಿಟ್ಟಿರ್ತೀರಾ, ಕರೆಕ್ಟ್ ಅಲ್ವಾ? ಹೇಳ್ಬಿಟ್ಟು ನೀವೇನ್ ಮಾಡಿರ್ತೀರಾ ಅಂದ್ರೆ ಅವ್ರ ನಂಗೆ ಬಿಟ್ಬಿಡ್ಬಾರ್ದು. 3 days ಆದ್ಮೇಲೆ ಅಗೇನ್ ಯು ಹ್ಯಾವ್ ಟು ಕಾಲ್ ಮಾಡ್ಬಿಟ್ಟು ಸರ್ ಈ ತರ ಹೇಳಿದ್ನ ಭಾನುವಾರ ನೀವ್ ಬರ್ಬೇಕು ಅಂತ ನಿಮ್ ಜ್ಞಾಪ್ಸಕ್ಕೆ ಒಂದು ಕಾಲ್ ಮಾಡ್ದೆ ಅಂತ ಹೇಳ್ಬಿಟ್ಟು ಡೈಲಿ ಒಂದು ಗುಡ್ ಮಾರ್ನಿಂಗ್ ಹಾಕೋದ್ ಮೂಲಕ ತುಂಬಾ ವಿಷಯ ನಾವು ಮಾತಾಡೋದ್ ಮೂಲಕ ನಾವು ಅವ್ರಿಗೆ ತುಂಬಾ ಒಂದು ಹತ್ರ ಆಗ್ತೀವಿ. ಇವಾಗ ಯಾರೋ ಒಬ್ರಿಗೆ ನಗ್ನಗ್ತಾ ಮಾತಿ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡಿ ಅವ್ರನ್ನ ನಮ್ ನೆನ್ಸ್ಕೋತಾರ ಇಲ್ವಾ? ಕರೆಕ್ಟ್ ಅಲ್ವಾ? ನೀವು ಒಂದ್ ಗುಡ್ ಮಾರ್ನಿಂಗ್ ಕಳ್ಸಿದ್ರೆ ರಿಪೀಟ್ ಅವ್ರು ಒಂದ್ ಗುಡ್ ಮಾರ್ನಿಂಗ್ ಕಳಿಸ್ತಾರೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅದು ಹ್ಯೂಮನ್ ಬೀಯಿಂಗ್ ಆಗಿ ನಾವು ಆಪೋಸಿಟ್ ಹ್ಯೂಮನ್ ಹತ್ರ ಯಾವ ತರ ಒಂದು ಟ್ರೀಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಫಾಲೋ ಅಪ್ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾತ್ರ ಅಲ್ಲ, ನಮ್ಮ ಪರ್ಸನಲಿ ಕೂಡ ತುಂಬಾ ಯೂಸ್ ಆಗುತ್ತೆ ಫಾಲೋ ಅಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಹೇಳ್ಬಿಟ್ಟಿದ್ರೆ 3 days ಅಂದ್ರೆ ಅವ್ರಿಗೆ ತಿರ್ಗಾ ನಾವು ಹೌದು ಸಂಡೇ ಹೇಳಿದಾರಲ್ವಾ ಅಂತ ತಿರ್ಗಾ ಒಂದು ಸ್ಯಾಟರ್ಡೆ ಬರ್ತಾ ಇದೆ, ಸಂಡೇ ಆಗಿ ನಾಳೆ ಪ್ರೋಗ್ರಾಮ್ ಬರ್ಬೇಕು ಅಂತ ಹೇಳಿದೆ ಅಗೇನು ಸರ್ ಹಿಂಗೋ ಮೇಡಮ್ ಮರ್ತೋಗ್ಬಿಡ್ತೀರನೋ ಅದಕ್ಕೆ ಒನ್ಸ್ ಅಗೇನು ಅದು ಇನ್ವಿಟೇಷನ್ ಏನಿದೆ ಅವ್ರಿಗೆ ಫಾರ್ವರ್ಡ್ ಮಾಡ್ಬಿಟ್ಟು ಈ ತರ ನಾಳೆ ಬನ್ನಿ ಅಂತ ಹೇಳ್ಬಿಡ್ಬೇಕು. ಇವಾಗ 9:30 10 o'clock ನಾವು BOP ಇರ್ತೀವಿ ಅಂತ ಹೇಳಿದ್ರೆ ಆ ಟೈಮ್ಗೂ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಸರ್ ಹೊರಟ್ರಾ, ಎಲ್ಲಿದ್ದೀರಾ ಮೇಡಮ್, ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಅವ್ರನ್ನ ಈ ಪ್ಲೇಸ್ಗೆ ಇದೀನಿ ಬರ್ತಾ ಇದೀನಿ ಅವ್ರ BOP ಅಲ್ಲಿ ಬಂದ್ಬಿಟ್ಟು ಕುತ್ಕೊಳ್ಳೋವರೆಗೂ ನೀವು ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು. ಯಾಕಂದ್ರೆ ಒನ್ ಪರ್ಸನ್ ಕೂಡ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಾರೆ, ಹೌದಾ? ಕರೆಕ್ಟ್ ಅಲ್ವಾ? ಇವಾಗ ಯಾರೋ ಒಬ್ರು ಬರ್ತಾರೆ BOP ಅಂದ್ರೆ ನಮ್ಗೆ ಖುಷಿ ಆಗತ್ತಾ ಇಲ್ವಾ?
ಸೊ ಯಾರನ್ನು ಮಿಸ್ ಮಾಡಂಗಿಲ್ಲ ನಾವು. ಅವ್ರಿಗೆ ಒಂದು ಕಾಲ್ ಮಾಡ್ಬಿಟ್ಟು ಎಲ್ಲಿದ್ದೀರಾ ಅಂತ, ಹತ್ರನೇ ಇದೀನಿ, ಹೌದಾ ಸರಿ ಬನ್ನಿ ಸರ್ ನಾ ವೇಟ್ ಮಾಡ್ತಾ ಇದ್ದೀನಿ ಮೇಡಮ್, ವೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೋಸ್ಕರ ನಾ ಕಾಯ್ದೆ, ನಿಮ್ಗೋಸ್ಕರ ಚೇರ್ ಹಿಡ್ದಿಟ್ಟಿದೀನಿ, ನಿಮ್ಗೋಸ್ಕರ ನಾನು ಅಮೌಂಟ್ ಪೇ ಮಾಡಿ ನಮ್ ಸೀಟ್ ಹಿಡ್ದಿಟ್ಟಿರ್ತೀನಿ ಅಂತ ಹೇಳಿದ್ರೆ ಯಾರು ಬರಲ್ಲ ಅಂತ ಇಲ್ಲ. ಇಲ್ಲಿ ಬರ್ತೀನಿ ಅಲ್ಲಿ ಬರ್ತೀನಿ ಅನ್ಬಿಟ್ಟು ಎಲ್ಲೋ ಹೋಗ್ಬಿಡೋರು ಇರ್ತಾರೆ. ಅವ್ರಿಗೆ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡಿ ಒಂದು ಏನಿಲ್ಲ, ಒಂದ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅವ್ರ ಹತ್ರ ಎಲ್ಲ. ಅವಾಗ 100% ಅವರು ಬರ್ತಾರೆ ಅಂತ ಹೇಳ್ಬೋದು ನಾವು. ಅದೇ ತರ ನೋಡ್ಬೇಕಂದ್ರೆ ತುಂಬಾ ವಿಷಯದಲ್ಲಿ ಬಂದ್ಬಿಟ್ಟು ಯಾವಾಗ ನೀವು ಅವಾಗ್ಲೇ ಹೇಳ್ದಂಗೆನೆ ನೀವ್ ಯಾವಾಗ ಜಾಯಿನ್ ಆಗ್ತೀರಾ ಅಂತ ಯಾವತ್ತು ಕೇಳಕ್ಕೆ ಹೋಗ್ಬೇಡಿ. ಟ್ರೈನಿಂಗ್ ಕೂರ್ಸ್ಕೊಳ್ಳಿ. ಟ್ರೈನಿಂಗ್ ಬಂದ್ಮೇಲೆ ನೋಡಿ, ಇದು ಬಂದ್ಬಿಟ್ಟು ಫಾಲೋ ಅಪ್ ಅಲ್ಲಿ ಇವಾಗ ಒಂದು ಮೀಟಿಂಗ್ ಬಂದ್ ಕೂರ್ಸ್ಕೋತಾರೆ ಅಂದ್ರೆ ಇದು ಹೇಳ್ಬೇಕು ಅವ್ರಿಗೆ, ಇದು ಜಸ್ಟ್ ಟ್ರಯಲ್, ಮೇನ್ ಪಿಕ್ಚರ್ ಅಬ್ಬಿ ಬಾಕಿ ಅಂತ ಹೇಳ್ಬಿಟ್ಟು ತುಂಬಾ ವಿಷಯ ಇದೆ. ನೀವ್ ಬಂದು ಜಾಯಿನ್ ಆದ್ಮೇಲೆ ನಮ್ ಕಂಪನಿ ಪ್ರೊಫೈಲ್ ಇರ್ಲಿ, ನಮ್ಮ ಪ್ರಾಡಕ್ಟ್ ಇರ್ಲಿ, ನಮ್ಮ ಬಿಸ್ನೆಸ್ ಇರ್ಲಿ, ಹಲವಾರು ವಿಷಯನ ತಿಳಿಸ್ಕೊಡ್ಬೇಕು ನಾವು, ಕರೆಕ್ಟ್ ಅಲ್ವಾ? ಅದ್ರಿಂದ ಅವ್ರನ್ನ ನಾನ್ ತುಂಬಾ ಹೇಳೋದಷ್ಟೇ, ತುಂಬಾ ಹತ್ರ ಇಟ್ಕೊಳ್ಳಿ. ಯಾರೇ ಪ್ರಾಸ್ಪೆಕ್ಟ್ ಇರ್ಲಿ, ಒಂದು ಪ್ರಾಸ್ಪೆಕ್ಟ್ ಕೂಡ ನಮ್ಗೆ ಮಿಸ್ ಆಗ್ದಂಗೆ ನಾವು ತುಂಬಾ ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸ್ಕೊಳ್ಳೋದು. ನಾವ್ ಹೆಂಗೆ ಒಂದು ಮಗುನ ಎಷ್ಟ್ ತರ ಟ್ರೀಟ್ ಮಾಡ್ತೀವೋ ಆ ಪ್ರಾಸ್ಪೆಕ್ಟ್ ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಇರ್ತಾರೆ ಅಂತ ಹೇಳಕ್ಕೆ ತುಂಬಾ ಇಷ್ಟ ಪಡ್ತೀನಿ. ಯಾಕಂದ್ರೆ ನನ್ ಫಾಲೋ ಅಪ್ ಅಲ್ಲಿ ತುಂಬಾ ಇಷ್ಟ ಆಗಿರೋದು, ನಾವು ಅವ್ರ ಏನೋ ಅಂತಾರಂತ ಭಯ ಪಡ್ಬಾರ್ದು. ಯಾವತ್ತು ನಾವು ಭಯ ಪಟ್ಕೊಂಡು ಮುಜುಗರ ಪಟ್ಕೊಂಡೆಲ್ಲ ಇರ್ಬಾರ್ದು. ಫೋನ್ ಮಾಡ್ಬೇಕಾ, ಮಾತಾಡ್ಬಿಡ್ಬೇಕು ಫೋನ್ ಮಾಡಿ. ಅವ್ರು ಏನಾದ್ರು ಮಾತಾಡ್ಕೊಂಡು ನಮ್ಗೆ ಕೆಲ್ಸ ಆಗ್ಬೇಕು, ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಮ್ ಡೈಲಿ ಏನೋ ಒಂದು ನಮ್ ಲೈಫ್ ಅಲ್ಲಿ ಫೇಸ್ ಮಾಡ್ತಾನೆ ಇರ್ತೀವಿ. ಇದು ನಮ್ಮ ಲೈಫ್ ಹೋರಾಟಕ್ಕೋಸ್ಕರ. ಅಂದ್ರೆ ಯಾರೇ ಏನೋ ಮಾತಾಡ್ತಾರೆ ತಲೆ ಕೆಡ್ಸ್ಕೊಳ್ದೆ ಅಗೇನ್ ಅಂಡ್ ಅಗೇನ್ ನೀವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡೋದು ತಪ್ಪಿಲ್ಲ, ಅವ್ರ ಮನೆಗ್ ಹೋಗಿ ತಪ್ಪಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಪ್ರಾಡಕ್ಟ್ ಕೊಟ್ಟಿದ್ದೀರಾ ಅಂದ್ರೆ ಪ್ರಾಡಕ್ಟ್ ಕೊಡೋ ತರ ಅದು ಫಾಲೋ ಅಪ್ ಮಾಡ್ಬೇಕಾ, ಕರೆಕ್ಟ್ ಅಲ್ವಾ? ನೀವ್ ಒಂದ್ ಸತಿ ಹೋಗಿ ಪ್ರಾಡಕ್ಟ್ ಕೊಟ್ಟು ಬಂದಿದೀರಾ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ತಿರ್ಗಾ ಮೇಡಮ್ ನೀವ್ ಪ್ರಾಡಕ್ಟ್ ತಗೋತಾ ಇದ್ದೀರಾ, ಸರ್ ನೀವ್ ಪ್ರಾಡಕ್ಟ್ ತಗೋತಾ ಇದ್ದೀರಾ, ನಿಮ್ಗೆ ಯಾವ ತರ ಅನ್ಸ್ತಾ ಇದೆ, ಚೆನ್ನಾಗಿದ್ಯಾ, ಹೋಗಿ ವಾಲಂಟ್ರಿಯಾಗಿ ಹೋಗಿ, ಏನ್ ತಪ್ಪಿಲ್ಲ. ಈ ತರ ಹೋಗಿ ಹೇಳೋದ್ರಿಂದ ಅವ್ರಿಗೇನು ನಮ್ ತುಂಬಾ ಕೇರ್ ಮಾಡ್ತಾ ಇದ್ದಾರೆ, ನಮ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮೈಂಡ್ ಸೆಟ್ಗೆ ಅವ್ರು ಬರ್ತಾರೆ ಅಂತ ಹೇಳ್ಬೋದು. ಅದೇ ತರ ನೋಡಿದ್ರೆ ನೀವ್ ಏನೋ ಒಂದು ಪ್ರೆಸೆಂಟೇಶನ್ ಕೊಟ್ಟಿದೀರಾ ಅಂದ್ರೆ ತಿರ್ಗಾ ನಾಳೆ ನಾವು ಹೋಗ್ಬೇಕಲ್ಲ ಪ್ರೆಸೆಂಟೇಶನ್, ಅವ್ರು ಏನು ಮಾತಾಡ್ಲೇ ಇಲ್ಲ. ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ಯಾವ್ದೊಂದು ಒಂದು ವಸ್ತು ಅಲ್ಲಿ ಇಟ್ಬಿಟ್ಟು ಮರ್ತೋಗ್ಬಿಟ್ಟಲ್ಲ, ಬೇಕಂತಾನೆ ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ಯಾಕಂದ್ರೆ ನಾಳೆ ಆ ನಪ ಇಟ್ಕೊಂಡು ನಾವ್ ತಿರ್ಗಾ ನಾಳೆ ಹೋಗ್ಬೋದಲ್ಲ ಅಲ್ಲಿ, ಕರೆಕ್ಟ್ ಅಲ್ವಾ? ಅಲ್ಲಿ ಹೋಗ್ಬಿಟ್ಟು ಮೇಡಮ್ ಸರ್ ನೆನ್ನೆ ಬಂದಿದ್ದೆ, ಈ ತರ ಕ್ಯಾಟ್ಲಾಕ್ ಬಿಟ್ಟು ಹೋಗಿದ್ದೆ ಅನ್ನುವಾಗ ಅವ್ರ ಕ್ಯಾಟ್ಲಾಕ್ ಎತ್ ಕೊಡ್ತಾರೆ. ಇಲ್ಲ ಯಾವ್ದೋ ಒಂದ್ ವಸ್ತು ಬಿಟ್ಟು ಬಂದಿದ್ರಲ್ಲ ಅದ್ ಎತ್ ಕೊಟ್ಬಿಟ್ಟು ಅವಾಗ ಹಂಗೆ ಕುತ್ಕೊಂಡು ಎಸ್ ಸರ್ ನಿಮ್ ಪ್ರಾಡಕ್ಟ್ ನೆನ್ನೆ ಎಲ್ಲ ಹೇಳ್ಕೊಟ್ರಿ, ಹಿಂಗ್ ಅನ್ಸ್ತು, ತಗೊಳಕ್ಕೆ ಎಲ್ಲ ನಿಮ್ಗೆ 100% ನೀವು ಓಕೆ ಅಂತ ಹೇಳಿದೀರಾ, ಪ್ರಾಡಕ್ಟ್ ತಗೋತೀರಾ ಇಲ್ಲ ಹೆಂಗೆ ಅಂದ್ರೆ ಅವ್ರು ಹೇಳ್ತಾರೆ ಪ್ರಾಡಕ್ಟ್ ಬೇಕಂದ್ರೆ ಪ್ರಾಡಕ್ಟ್, ಇಲ್ಲ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್. ಬಟ್ ಅವ್ರಿಗೆ ಒಂದು ಮೈಂಡ್ ಸೆಟ್ ಏನಾಗ್ಬೇಕಂದ್ರೆ ಮಾತಾಡ್ತಾ ಅವ್ರಿಗೆ ಏನ್ ನೀಡಿದೆ ಅನ್ನೋದ್ ಬಗ್ಗೆ ನಾವು ಫಸ್ಟ್ ತಿಳ್ಕೊಂಡ್ಬಿಡ್ಬೇಕು. ನಮ್ಗೆ ಏನ್ ನೀಡಿದೆ ಅಂತ ಬೇಕಾಗಿಲ್ಲ, ಅವ್ರಿಗೆ ಏನ್ ನೀಡಿದೆ ಅಂತ ಬೇಕಾದ್ರೆ ಅದಕ್ ತಕ್ಕಂಗೆ ನಾವು ಅವ್ರನ್ನ ಮಾತಾಡ್ಸಿದ್ರೆ ಅವ್ರಿಗೆ ನಮ್ಗೆ ಏನೇ ಬೇಕಾಗಿರೋದ್ನ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಅನ್ಬಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ನಿಮ್ ಹತ್ರ ಅವ್ರು ಫುಲ್ ಒಂದೊಂದಾಗಿ ಮಾತಾಡಕ್ಕೆ ಶುರು ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ ಆಗಿರ್ಲಿ, ಫೈನಾನ್ಷಿಯಲಿ ಪ್ರಾಬ್ಲಮ್, ನನ್ಗೆ ಈ ಫೈನಾನ್ಸ್ ಬಂದ್ರೆ ನನ್ಗೆ ಈ ತರ ಯೂಸ್ ಆಗತ್ತೆ ಅಂತ ಅವ್ರು ಮಾತಾಡ್ತಾ ಅವಾಗ ಆ ಟೈಮ್ಗೆ ನಾವು ಸೈಲೆಂಟ್ ಆಗಿ ಇದ್ಬಿಟ್ಟು ಬಂದ್ಬಿಡ್ಬೇಕು. ಅವಾಗ ಅದನ್ನ ಫೋನ್ ಕಾಲ್ ಅಲ್ಲಾಗ್ಲಿ ವಾಟ್ಸಪ್ ಅಲ್ಲಿ ಅವಾಗ್ಲೇ ಹೇಳ್ದಂಗೆ ಅದೇ ತರ ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಏನಾಗತ್ತೆ ಅಂದ್ರೆ ಅವರು ಓಕೆ ಇವ್ರ ಹತ್ರ ನಾವು ಹೋಗೋಣ, ಅವ್ರು ನಮ್ಗೆ ಏನೋ ಸಪೋರ್ಟ್ ಮಾಡ್ತಾ ಇದಾರೆ. ಸರ್ ಅವತ್ತೇ ನಾನು ನಿಮ್ ಹತ್ರ ಒಂದು ಹೇಳೋಣ ಅಂತಿದ್ದೆ, ನೀವ್ ಅಷ್ಟೆಲ್ಲ ಒಂದು ಪ್ರಾಬ್ಲಮ್ ಹೇಳಿದ್ರಿ, ನಿಮ್ಗೆ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಿದ್ರೆ ಹೇಗಿರುತ್ತೆ ಸರ್ ಅಂತ ಒಂದು ಕೇಳ್ಬಿಟ್ಟು ಓಕೆ ಸರ್ ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡಿ. ಬಟ್ ಅವ್ರ ಏನೋ ಹೇಳಿದ್ರ ಅಂತ ಅವ್ರಿಗೆ ತಲೆ ಕೆಡುತ್ತೆ. ತಿರ್ಗಾ ಅವ್ರೇ ಕೇಳ್ಬಿಟ್ಟು ಸರ್ ಅವ್ರ ಮೇಡಮ್ ನೀವ್ ಎಲ್ಲಿದ್ದೀರಾ, ನಾನ್ ನಿಮ್ ಹತ್ರ ಒಂದ್ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನ ಕರ್ಸಿ ಮಾತಾಡೋರು ಇರ್ತಾರೆ. ಒಂದ್ ಫೋನ್ ಮಾಡ್ತಾರೆ, ನೀವು ಡೈರೆಕ್ಟ್ ಆಗಿ ನನ್ಗೆ ಎಲ್ಲಿ ಸಿಗ್ತೀರಾ ಅಂತ ಹೇಳಿ ನಾನ್ ಬಂದ್ ನಿಮ್ಗೆ ಸಿಗ್ತೀನಿ, ಯಾಕಂದ್ರೆ ನೀವ್ ಹತ್ರ ಒಂದ್ ವಿಷಯ ಹೇಳಿದ್ರಲ್ಲ ಅದ್ರ ಬಗ್ಗೆ ನಾನ್ ಮಾತಾಡ್ಬೇಕು ಅಂತ ಬರ್ತಾರೆ. ಅವಾಗ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಏನ್ ನೀಡಿದೆ ಅಂದ್ಬಿಟ್ಟು ಮಾತಾಡಿದ್ರೆ ಅವರು 100% ಇದು ಫಾಲೋ ಅಪ್ ಅಲ್ಲಿ ನಾವು ಇಲ್ಲಿ ಸಕ್ಸಸ್ ಆಗ್ತೀವಿ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಅಷ್ಟೇ, ಅವಾಗ್ಲೇ ಹೇಳಿದ್ವಿ ಏನ್ ಗೊತ್ತಾ, ನಮ್ಮ ಒಂದು
ಫಾಲೋ ಅಪ್ ಅಂತ ಬಂದಾಗ ನಮ್ಮ ಫುಲ್ ಒಂದು ಮೈಂಡ್ ಸೆಟ್ ಹೇಗಿರ್ಬೇಕಂದ್ರೆ ಬಾಟಮ್ ಆಫ್ ಹಾರ್ಟ್ ಇಂದ ನೀವು ಕೆಲಸ ಮಾಡ್ಬೇಕು. ಯಾವ್ದೇ ಕೆಲಸ ಇದೆ ಫಾಲೋ ಅಪ್ ಅಂತಾನೆ ಇಲ್ಲ, ಯಾವ್ದೇ ಕೆಲಸ ಆಗ್ಲಿ ನಾವ್ ಮನ್ಸು ಪೂರ್ವಕವಾಗಿ ಮಾಡೋ ಕೆಲಸ 100% ಸಕ್ಸಸ್ ಆಗತ್ತೆ. ಅದು ಮಾಡೋದ್ರಲ್ಲಿ ಒಂದು ನಿಯತ್ತಿರ್ಬೇಕು. ಏನೋ ಮಾಡ್ಬೇಕು, ಏನೋ ಹೇಳ್ತಾ ಇದಾರೆ ಹೋಗೋಣ, ಏನೋ ಅಪ್ಡೇಟ್ ಹೇಳ್ತಾರೆ ಆ ತರ ಅಲ್ಲ. ನಿಮ್ಗ್ ಅನ್ಸ್ಬೇಕು ನಿಮ್ ಡೆವಲಪ್ಮೆಂಟ್, ನಿಮ್ ಸಕ್ಸಸ್, ನಿಮ್ಮ ಒಂದು ದಾರಿ ಕರೆಕ್ಟ್ ಅಲ್ವಾ? ಯಾರು ನೀವ್ ಕಲ್ತ್ರೆ ನಿಮ್ಗೆ, ನೀವ್ ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ. ನೀವೇನ್ ಫಾಲೋ ಅಪ್ ಮಾಡೋದು ಹೋಗಿ ಪ್ರೆಸೆಂಟೇಶನ್ ಕೊಟ್ಬಿಡೋದು ಬಿಟ್ಬಿಡೋದು? ನೋ. ನೀವ್ ಪ್ರೆಸೆಂಟೇಶನ್ ಒಂದು ಕೊಟ್ಬಿಟ್ರೆ ಅವ್ರನ್ನ ಸಕ್ಸಸ್ ಮಾಡಿ, ಅವ್ರನ್ನ ಲಾಗಿನ್ ಮಾಡಿ, ಅವ್ರನ್ನ ರ್ಯಾಂಕ್ ಕಂಪ್ಲೀಟ್ ಮಾಡ್ಸೋವರೆಗೂ ನೀವು ಅವ್ರನ್ನ ಫಾಲೋ ಅಪ್ ಮಾಡ್ಬೇಕು. ಫಾಲೋ ಅಪ್ ಮಾಡೋದಂದ್ರೆ ಸುಮ್ನೆ ಅವ್ರು ಬಂದ್ಬಿಟ್ರು 100 SP ಮಾಡ್ಬಿಟ್ರಿ ಬಿಟ್ಬಿಟ್ರೆ ನೋ, ಆ ತರ ಇಲ್ವೇ ಇಲ್ಲ. ಯಾರೇ ಬರ್ಲಿ ಎಲ್ರು ಬರ್ತಾರೆ, ಏನೋ ಒಂದು ಸಕ್ಸಸ್ ಆಗ್ಬೇಕು ಅಂತ ಬರ್ತಾರೆ. ಯಾವತ್ತು ನಮ್ದವ್ರನ್ನ ಕೈ ಬಿಡ್ಲೇಬಾರ್ದು ನಾವು. ಯಾಕಂದ್ರೆ ನಾವ್ ಎತ್ತಿರೋ ಮಕ್ಕಳನ್ನ ಏನಾದ್ರೂ ಮಾಡಿದ್ರೆ ಬಿಟ್ಬಿಡ್ತೀವ? ಇಲ್ಲ ಅಲ್ವಾ? ಅದೇ ತರಾನೇ ನಮ್ಮನ್ನ ನಂಬ್ಕೊಂಡ್ ಬಂದಿರೋರ್ನ ಅವ್ರ 100 SP ಕೂಡ ಬರ್ಲಿ ಅವ್ರನ್ನ ಫಾಲೋ ಅಪ್ ಮಾಡೋದಾಗ್ಲಿ, ಪ್ರಾಡಕ್ಟ್ ತಗೋತಾರಂತ ಅವ್ರನ್ನ ಫಾಲೋ ಅಪ್ ಮಾಡೋದಾಗ್ಲಿ, ಯಾರೋ ಬಂದು ಪ್ರಾಸ್ಪೆಕ್ಟ್ ಎಷ್ಟೋ ಜನ ಕೆಲ್ಸ ಮಾಡ್ಬಿಟ್ಟು ಅರ್ಧದಲ್ಲಿ ಬಿಟ್ಟು ಹೋಗಿರ್ತಾರಲ್ಲ ಅವ್ರನ್ನ ಕೂಡ ಫಾಲೋ ಅಪ್ ಮಾಡಿ ತಿರ್ಗಾ ಒಂದ್ ದಿವ್ಸ ಅವ್ರ ಮೈಂಡ್ ಸೆಟ್ ಮಾಡ್ಕೊಂಡು ಬಂದೇ ಬರ್ತಾರೆ. ಯಾರು ಬೇಡ ಬೇಡ ಅಂತ ನಾವ್ ಇರ್ಲೇಬಾರ್ದು. ಎಂತವ್ರು ನಮ್ಗೆ ಕೆಳಗಡೆಯಿಂದ ಮೇಲ್ಗಡೆ ಮಟ್ಟವರೆಗೂ ಎಲ್ರೂ ನಮ್ಗೆ ಬೇಕಾಗ್ತಾರೆ. ಕರೆಕ್ಟ್ ಅಲ್ವಾ? ಯಾವ್ದೋ ಒಂದು ಕಾಲಘಟ್ಟಕ್ಕೆ ಅವ್ರಿಗೆ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಯಾಕೆ ನಾವ್ ಈ ತರ ಎಲ್ಲ ಹೇಳಿದಾರಲ್ಲ ಒಂದ್ ಮೇಡಮ್ ಸರ್, ನಾವ್ ಯಾಕೆ ಹೋಗಿ ನೋಡ್ಬಾರ್ದು ಮಾಡ್ಬಾರ್ದು, ನಾವ್ ಇದ್ರಲ್ಲಿ ಕಂಟಿನ್ಯೂಷನ್ ಕೊಡೋಣ, ನಾವು ID ಮಾಡಿದೀವಿ ಬಿಟ್ಬಿಟ್ಟಿದೀವಿ, ಈ ರ್ಯಾಂಕ್ ವರ್ಗು ಮಾಡಿ ಬಿಟ್ಬಿಟ್ಟಿದೀವಿ ಅನ್ಬಿಟ್ಟು ನಾವ್ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಅವ್ರಿಗೆ ಏನ್ ಅನ್ಸುತ್ತೆ, ತಿರ್ಗಾ ರೀಜಾಯ್ನ್ ಆಗಿ ಕೆಲ್ಸ ಮಾಡಕ್ಕೆ ಅವರು ರೆಡಿಯಾಗಿರ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಯಾಕೆ ನೀವು ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ, ಏನ್ ಪ್ರಾಬ್ಲಮ್, ಕೆಲ್ಸ ಮಾಡ್ತಾ ಇದ್ವಿ ಚೆನ್ನಾಗಿ, ಏನ್ ಪ್ರಾಬ್ಲಮ್ ಆಯ್ತು ಬನ್ನಿ ಮಾತಾಡೋಣ, ಕುತ್ಕೊಂಡ್ ಸಾಲ್ವ್ ಮಾಡೋಣ ಅಂತ ಅವ್ರು ನಾವು ಕುತ್ಕೊಂಡ್ ಮಾತಾಡ್ಸ್ಬೇಕು. ಪ್ರಾಡಕ್ಟ್ ತಗೊಳ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇಲ್ಲ, ಒನ್ಲಿ ಪ್ರಾಡಕ್ಟ್ ಅಲ್ಲಿ ಇದಾರೆ ಅಂದ್ರೆ ನಾವು ಅವ್ರನ್ನೂ ಫಾಲೋ ಅಪ್ ಮಾಡ್ಬೋದು. ಆಕ್ಟಿವ್ ಪರ್ಸನ್ ಮಾಡ್ಬೋದು, ಇನ್ಆಕ್ಟಿವ್ ಪರ್ಸನ್ ಮಾಡ್ಬೋದು. ಎಲ್ಲಾ ಮೆಂಬರ್ಸ್ ಗಳು ಯಾರೆಲ್ಲ ಇದಾರೆ ಎಲ್ಲಾ ಪರ್ಸನ್ ಗಳು ನಾವು ಇಲ್ಲಿ ಫಾಲೋ ಅಪ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲಾದ್ರಲ್ಲೂ ನಾವು ಮಾತಾಡಿದ್ರೆ ನಡೆಯೋ ಇರೋ ಕೆಲ್ಸ ಏನಾದ್ರೂ ಇದ್ಯಾ? ಕರೆಕ್ಟ್ ಅಲ್ವಾ? ಕುತ್ಕೊಂಡ್ ಮಾತಾಡಿದ್ರೆ ಎಲ್ಲಾನು ಸಾಲ್ವ್ ಆಗತ್ತೆ ಅಂದ್ರೆ ಫಾಲೋ ಅಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಎಲ್ಲದಕ್ಕೂ ಫಾಲೋ ಅಪ್. ಆದ್ರೆ ಒಂದು ಫಾಲೋ ಅಪ್ ಏನಂದ್ರೆ ಯಾವ್ದು ಕಾಲ್ ಅಲ್ಲಿ ಮಾಡಕ್ ಹೋಗ್ಬೇಡಿ, ಅದ್ ಸಕ್ಸಸ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಪ್ರೆಸೆಂಟೇಶನ್ ಫೋನಲ್ಲೇ ಹೇಳ್ಬಿಡ್ತಾರೆ. ಹೇಳ್ಬಾರ್ದು. ಬಿಸ್ನೆಸ್ ಪ್ಲಾನ್ ಫೋನ್ ಅಲ್ಲೇ ಕೊಟ್ಬಿಡ್ತಾರೆ. ನೋ, ಆ ತಪ್ಪು ಯಾವತ್ತೂ ಮಾಡಕ್ ಹೋಗ್ಬೇಡಿ. ಕಂಪನಿ ಹೆಸರು ಹೇಳ್ಬೇಡಿ, ಪ್ರಾಡಕ್ಟ್ ಏನಂತ ಹೇಳಕ್ ಹೋಗ್ಬೇಡಿ, ಬಿಸ್ನೆಸ್ ಏನಂತ ಹೇಳ್ಬೇಡಿ. ಏನಾದ್ರು ಮಾತಾಡ್ಬೇಕೆ ಹೈ ಟು ಹೈ ಕಾಂಟ್ಯಾಕ್ಟ್ ಅಲ್ಲಿ ಎಲ್ಲಿ ಸಿಗ್ತೀರಾ, ಏನ್ ಟೈಮ್ ಸಿಗ್ತೀರಾ ಅಂತ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನಾವು ಮಾತಾಡಕ್ ಬರ್ತೀವಿ ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿ ನೀವು ಮಾತಾಡ್ಬೋದು. ಅದೇ ತರ ನೋಡಿದ್ರೆ ತುಂಬಾ ಜನ ಇದಾರೆ. ತುಂಬಾ ಜನ ಬಂದ್ಬಿಟ್ಟು ಬರ್ತಾರೆ, ಬರೋರೆಲ್ಲ ಉಳ್ಕೊಳಲ್ಲ. ಅವಾಗ್ಲೇ ಹೇಳ್ದಂಗೆ ಒಂದ್ ದಿವ್ಸ ಅವ್ರು ಬಂದೇ ಬರ್ತಾರೆ. ಅವ್ರಿಗೆಲ್ಲ ಒಂದೇ ಒಂದು ಕ್ವಶನ್ಗಳು ಏನಂತ ನೋಡ್ಬೇಕಂದ್ರೆ, ಸಮ್ ವಿಲ್ ಕಮ್, ಸಮ್ ವಿಲ್ ನಾಟ್ ಕಮ್. ಅವ್ರಿಗೆ ಹೇಳ್ಬೇಕು, ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ಬರಲ್ಲ. ಸೊ ವಾಟ್, ಸಮ್ ಒನ್ ಇಸ್ ವೇಟಿಂಗ್ ಫಾರ್ ಅಸ್. ಅದ್ರಿಂದ ಏನಿದೆ, ಯಾರೋ ಒಬ್ರು ವೇಟ್ ಮಾಡ್ತಾನೆ ಇರ್ತಾರೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಒಬ್ರಿಲ್ಲ ಅಂದ್ರೆ ಒಬ್ರು ನಮ್ಗೆ ಸಿಗ್ತಾರೆ. ಬರೋರೆಲ್ಲ ಕೆಲ್ಸ ಮಾಡ್ತಾರಂತಲ್ಲ, ಹೋಗೋರೆಲ್ಲ ಬಿಟ್ಟು ಹೋಗ್ಬಿಡ್ತಾರಂತಲ್ಲ. ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ಬರಲ್ಲ. ನಮ್ಗಂತ ಯಾರಾದ್ರೂ ಒಂದು ಪರ್ಸನ್ ಆದ್ರೂ ಕಾಯ್ತಾ ಇರ್ತಾರೆ. ಸೊ ನಾವ್ ಅವ್ರನ್ನ ಫಾಲೋ ಅಪ್ ಮಾಡೋಣ. ಅವರಿಂದ ಎಷ್ಟೋ ಜನ ಬರೋದು ಇರುತ್ತೆ, ಬಟ್ ಫಾಲೋ ಅಪ್ ಮಾಡೋದ್ ಮಾತ್ರ ಯಾವ್ದೋ ಕಾರಣಕ್ಕೂ ನಿಲ್ಸ್ಬೇಡಿ ಅಂತ ಹೇಳ್ತೀನಿ. ಏನ್ ಗೊತ್ತಾ, ಇನ್ನೊಂದು, ನೀವ್ ಎಷ್ಟು ಹಾರ್ಡ್ ವರ್ಕ್ ಕೊಡ್ತೀರಾ, ನೀವು 40 years ಒಂದು ರಿಟೈರ್ಮೆಂಟ್ ಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತೀರಾ. 60 ವಯಸ್ಸುವರೆಗೂ ಒಂದು ರಿಟೈರ್ಡ್ ಆದ್ರೆ ನಮ್ ಪೆನ್ಷನ್ ಬರುತ್ತೆ ಅನ್ನೋಕೋಸ್ಕರ ಎಷ್ಟೋ ಜನ ಕೆಲ್ಸ ಮಾಡ್ತಾನೆ ಇರ್ತೀವಿ. ಕರೆಕ್ಟ್ ಅಲ್ವಾ? ಬಟ್ ಒನ್ಲಿ ಒನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ಹಾರ್ಡ್ ವರ್ಕ್ ಮಾಡಿದ್ರೆ 5 years ಅಲ್ಲಿ ನಿಮ್ ಲೈಫ್ ಸೆಟ್ಲ್ ಆಗತ್ತೆ. ಜಸ್ಟ್ ಹಾರ್ಡ್ ವರ್ಕ್ ಮಾತ್ರ 5 ವರ್ಷ. ನೀವು 60 ವರ್ಷ ತನಕ ಮಾಡ್ಬೇಕು ಅಂತ ಏನು ಇರಲ್ಲ ಇದ್ರಲ್ಲಿ. ಯಾಕಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊ ಬಂದ್ರೆ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇಲ್ಲಿ ಏನ್ ಗೊತ್ತಾ, ತುಂಬಾ ಜನ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ರಾ, ಸ್ಯಾಲ್ರಿ ಬಂತಾ, ನಮ್ ಮನೆ ಮೇಂಟೈನ್ ಮಾಡ್ತಾ ಇದೀವಾ,
ಹಂಗೆ ನೆನ್ಸ್ಕೊತಾರೆ ಬಿಟ್ರೆ ನಮ್ ಲೈಫ್ ನ ಹೆಂಗೆ ನಾವು ಸೆಟ್ಲ್ ಮಾಡ್ಕೋಬೇಕು, ಅದಕ್ಯಾಕೆ ನಾವು 58 years ನ 60 years ವರ್ಗು ನಾವ್ ವೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ. ತುಂಬಾ ಜನ ಸೆಂಟ್ರಲ್ ಗವರ್ಮೆಂಟ್ ಸಿಕ್ತಾ ಹಬ್ಬಡ ನಾವ್ 60 years ವರ್ಗು ನಮ್ ಕೆಲ್ಸ ಚೆನ್ನಾಗ್ ಕೆಲ್ಸ ಮಾಡ್ಬಿಡೋಣ, ಅದಾದ್ಮೇಲೆ ರಿಟೈರ್ಮೆಂಟ್ ಬರುತ್ತೆ, ಅದ್ರಲ್ಲಿ ನಾನು ನನ್ನ ಹೆಂಡತಿ ನಾವು ಊಟ ಮಾಡ್ಕೊಂಡ್ವಿ, ಮಕ್ಳ ಲೈಫ್ ಸೆಟ್ಲ್. ಹಂಗಲ್ಲ, 5 ವರ್ಷದಲ್ಲಿ ಯಾರನ್ನ ಲೈಫ್ ಸೆಟ್ಲ್ ಮಾಡ್ಕೋತಿರೋ ಅದ್ರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಸಿಗುತ್ತೆ, ಒಂದು ಲಕ್ಸುರಿ ಮನೆ ಇರುತ್ತೆ, ಕಾರ್ ಇರುತ್ತೆ, ನಿಮ್ಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಾ, ನಿಮ್ಗೆ ನಿಮ್ ಮಕ್ಳಿಗೆ ಏನ್ ಮಾಡ್ಬೇಕು, ನಿಮ್ ಹೆಂಡತಿಗೂ ಏನ್ ಮಾಡ್ಬೇಕು, ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ನಾವ್ ಅದ್ರಲ್ಲಿ 100% ಮಾಡ್ಕೋಬಹುದು ಅಂತ ಹೇಳ್ಬೋದು. ಅದೇ ತರ ನೀವ್ ಏನೇ ಮಾಡ್ಬೇಕಂತ ಹೇಳಿದ್ರುನು ಮೈಂಡ್ ಸೆಟ್ ತುಂಬಾ ಚೆನ್ನಾಗಿರ್ಬೇಕು. ಎಲ್ಲದಕ್ಕೂ ಮೈಂಡ್ ಸೆಟ್. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಮೈಂಡ್ ಅಲ್ಲಿ ಎದ್ದೋಳಿ, ಎದ್ದ ತಕ್ಷಣ ನಿಮ್ ಕೈ ಉಜ್ಬಿಟ್ಟು ನಿಮ್ ಕೈ ನೋಡ್ಬಿಟ್ಟು ದೇವ್ರನ್ನ ನೋಡಿ ಅಂತ ಯಾಕೆ ಹೇಳ್ತೀವಿ ಹೇಳಿ? ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಫ್ರೆಶ್ ಆಗಿ ಎದ್ದಿ ನಾವ್ ಕೆಲ್ಸ ಮಾಡ್ಬೇಕು ಅಂತ ಹೇಳಿ. ಅದೇ ತರ ಪೇಶನ್ಸ್ ತುಂಬಾ ಮುಖ್ಯ, ತುಂಬಾ ಮುಖ್ಯ. ಅದೇ ತರ ನಾವು ಬಂದ್ಬಿಟ್ಟು ಯಾವಾಗ್ಲೂ ರೆಡಿಯಾಗಿರ್ಬೇಕು. ಪೀಪಲ್ ಟು ಪೀಪಲ್ ಬಿಸ್ನೆಸ್ ಅನ್ನೋವಾಗ ಆ ಫಾಲೋ ಅಪ್ ಮಾಡಕ್ಕೆ ನಾವು ತುಂಬಾ ರೆಡಿಯಾಗಿರಕ್ಕೆ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಅದೇ ತರ ನೋಡಿದ್ರೆ ತುಂಬಾ ಒಂದು ಅವ್ರಿಗೆ ಏನ್ ನೀಡ್ ಇದೆ ಅಂತ ಮಾತಾಡೋದು ತುಂಬಾ ಪೇನ್ಫುಲ್ ಆದ ವಿಷಯಗಳು ಕೂಡ ಇರುತ್ತೆ. ಆ ಪೇನ್ಫುಲ್ ವಿಷಯನ ನೀವು ಕಂಪ್ಲೀಟ್ ಆಗಿ ಅವ್ರ ಹತ್ರ ಕೇಳ್ಕೊಂಡು ಅದಕ್ಕೆ ನೀವು ಸೊಲ್ಯೂಷನ್ ಮಾಡೋದು, ಸಪೋರ್ಟ್ ಮಾಡೋದೆಲ್ಲ ಮಾಡಿದಾಗ ಅವ್ರಿಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಯಾವತ್ತೂ ಆಗ್ಲಿ ಆವಾಗ್ಲೇ ಹೇಳ್ದಂಗೆ ಬಿಸ್ನೆಸ್ ದಯವಿಟ್ಟು ಫಾಲೋ ಅಪ್ ಮಾಡೋದು ಫೋನ್ ಅಲ್ಲಿ ನೀವು ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಲೇಬೇಡಿ. ಅದೇ ತರ ಅಬ್ಜೆಕ್ಷನ್ ಹ್ಯಾಂಡಲಿಂಗ್ ಅಂತ ಬರುತ್ತೆ, ಅದ್ರಲ್ಲೂ ಫಾಲೋ ಅಪ್ ಅಲ್ಲಿ ಕೂಡ ಅಬ್ಜೆಕ್ಷನ್ ಹ್ಯಾಂಡಲಿಂಗ್ ಅಂತ ಬಂದಾಗ ನೀವು ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿ, ಅವ್ರ ಏನೆಲ್ಲ ಕ್ವಶನ್ ಹೇಳ್ತಾರೋ ಅದಕ್ಕೆಲ್ಲ ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ನಿಮ್ಗೆ ಇರ್ಬೇಕು. ಅವಾಗ ಮಾತ್ರ ನೀವ್ ಪ್ರೆಸೆಂಟೇಶನ್ ಕೊಡ್ಬೇಕು. ಇಲ್ಲ ನಾನ್ ಪ್ರೆಸೆಂಟೇಶನ್ ಕೊಡಕ್ ಬರಲ್ಲ, ನಾನ್ ಫಾಲೋ ಅಪ್ ಮಾಡಕ್ ಆಗಲ್ಲ, ನಿಮ್ ಅಪ್ಲೈನ್ ನೇ ಕರ್ಕೊಂಡ್ ಹೋಗ್ಬೋದು. ಕರೆಕ್ಟ್ ಅಲ್ವಾ? ನಿಮ್ಮ ಅಪ್ಲೈನ್ ನ ಕರ್ಕೊಂಡ್ ಹೋಗಿ ನೀವು ಅದ್ರ ಬಗ್ಗೆ ನೀವು ಫಾಲೋ ಅಪ್ ಮಾಡ್ಕೋಬಹುದು. ನಿಮ್ಗೆ ರಿಸ್ಕ್ ತಗೊಂಡ್ರೆ ರಿಚ್ ಆಗಕ್ಕೆ ಚಾನ್ಸಸ್ ಇದೆ ಅಂದ್ರೆ ಯಾಕೆ ನಾವು ಕಷ್ಟ ಬೀಳ್ಬಾರ್ದು, ನಾವ್ ಯಾಕೆ ಎಫರ್ಟ್ ಹಾಕ್ಬಾರ್ದು ಅಂತ ಒಂದು ಇರುತ್ತೆ. ಯಾವಾಗ್ಲೂ ಅಷ್ಟೇ, ಯಾರ್ ಲೈಫ್ ಅಲ್ಲಿ ಕಷ್ಟ ಪಡ್ತಾರೋ, ನನ್ ಲೈಫ್ ಅಲ್ಲಿ ಸಕ್ಸಸ್ ಆಗ್ಲೇಬೇಕು ಅಂತ ಆಗೋರು 100% ಸಕ್ಸಸ್ ಆಗ್ತಾರೆ. ನಾನ್ ಬೆಳಗ್ಗೆ ಹೋಗಿ ಸಾಯಂಕಾಲ ನಾನ್ ಕೆಲ್ಸ ಮಾಡ್ತೀನಿ, ನಾನ್ ಲೈಫ್ ಸೆಟ್ಲ್ ಆಗ್ತೀನಿ, ನೋ 100% ಯಾರಿಲ್ಲ. ಕೆಲ್ಸ ಮಾಡೋರ್ನ ಕೇಳ್ ನೋಡಿ, ಅವ್ರು ಹೇಳ್ತಾರೆ ನಾನ್ 58 years 60 years ವರ್ಗು ನಾನು ಇಷ್ಟು ಕಷ್ಟ ಪಟ್ಟಿದೀನಿ, ನನ್ಗೊಂದ್ ಸ್ವಂತ ಮನೆ ಆಗಿಲ್ಲ, ನನ್ಗೊಂದು ಲೈಫ್ ಸೆಟ್ಲ್ ಮಾಡಕ್ ಆಗಿಲ್ಲ, ನನ್ ವೈಫ್ಗೆ ಕೊಡಕ್ ಆಗಿಲ್ಲ, ನಮ್ ಹಸ್ಬೆಂಡ್ ಎಷ್ಟೋ ಇರುತ್ತೆ ರೀ. ಒಂದ್ 5 ವರ್ಷಕ್ಕೆ ಎಫರ್ಟ್ ಹಾಕಿ, ನೀ ಎಫರ್ಟ್ ಹಾಕಿದ್ರೆ 100% ಅಲ್ಲಿ ಸಕ್ಸಸ್ ಅನ್ನೋದು ಗ್ಯಾರಂಟಿ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ. ಯಾಕಂದ್ರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್. ಯಾಕಂದ್ರೆ ಪೀಪಲ್ ಟು ಪೀಪಲ್ ಬಿಸ್ನೆಸ್ ಅವಾಗ್ಲೇ ತುಂಬಾ ಸತಿ ಹೇಳ್ತಾ ಇದ್ದೀನಿ, ಇದು ಪೀಪಲ್ ಟು ಪೀಪಲ್ ಬಿಸ್ನೆಸ್ ಅಂತವಾಗ ನಾವು 100% ಅದನ್ನ ಫಾಲೋ ಅಪ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ತುಂಬಾ ಕನೆಕ್ಟಿವಿಟಿ ಇಟ್ಕೋಬೇಕು, ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೋಬೇಕು. ಅವ್ರಿಗೆ ನಿಮ್ ಮೇಲೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗ್ಬೇಕು, ಟೈಮ್ ಬಾಂಡಿಂಗ್ ಇಟ್ಕೋಬೇಕು. ಎಲ್ಲದಕ್ಕೂ ಒಂದು ಕ್ಯಾಲ್ಕುಲೇಷನ್ ಅಲ್ಲೇ ಇದು ಫಾಲೋ ಅಪ್ ನಾವು ಮಾಡ್ಕೋಬೇಕು. ಟೈಮ್ ಸೆಟ್ ಮಾಡ್ಕೊಂಡು ಡೈಲಿ ಇವ್ರನ್ನ ಫಾಲೋ ಅಪ್ ಮಾಡಿದೀನಿ, ಇವ್ರಿಗೆ ಏನ್ ಬೇಕು, ಇವ್ರಿಗೆ ಇನ್ವಿಟೇಷನ್ ಕರ್ದಿದೀವಿ, ಇವ್ರಿಗೆ ಪ್ರೆಸೆಂಟೇಶನ್ ಕೊಟ್ಟಿದೀವಿ, ಇವ್ರಿಗೆ ಹೆಂಗ್ ಫಾಲೋ ಅಪ್ ಮಾಡ್ಬೇಕು, ಇವ್ರಿಗೆ ಬಂದ್ಬಿಟ್ಟು ಇವಾಗ ID ಮಾಡ್ಕೊಂಡ್ರೆ ಅವ್ರಿಗೆ ಹೆಂಗ್ ಫಾಲೋ ಅಪ್ ಮಾಡ್ಬೇಕು. ಎಲ್ಲದಕ್ಕೂ ನಮ್ ಪ್ರಾಸ್ಪೆಕ್ಟ್ ಇಂದ ಇದ್ದು ಪ್ರೆಸೆಂಟೇಶನ್ ವರ್ಗು, ಅಬ್ಜೆಕ್ಷನ್ ಹ್ಯಾಂಡಲಿಂಗು, ಆಕ್ಟಿವ್ ಎಲ್ಲಾನು ಫಾಲೋ ಅಪ್ ಅಂತ ಹೇಳ್ತೀನಿ. ಅದೇ ತರ ನೆಕ್ಸ್ಟ್ ಬಂದ್ರೆ ತುಂಬಾ ಏನ್ ಹೇಳೋದು, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನಾವು ಫಸ್ಟ್ ಸ್ಟ್ರೆಂತ್ ಆಗಿರ್ಬೇಕು. ಅದಕ್ಕೆ ಬಂದ್ಬಿಟ್ಟು ಅವ್ರಿಗೆ ಏನ್ ಹೇಳೋದು, ಬೋಲ್ಡ್ ಆಗಿ, ಆಲ್ವೇಸ್ ಬಿ ಬೋಲ್ಡ್. ಅವಾಗ ಹೇಳ್ತೀವಿ ಭಯ ಬೇಡ, ಬೋಲ್ಡ್ ಆಗಿ ಇದ್ಕೊಂಡು ಫೇಸ್ ಮಾಡಿ. ಯಾರೋ ಏನೇ ಹೇಳ್ತಾರೆ ಅಂತ ಫೀಲ್ ಮಾಡ್ಬೇಡಿ. ಫಾಲೋ ಅಪ್ ಅಲ್ಲಿ ಮಾತ್ರ ಎಲ್ಲೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ಅವಾಗ್ಲೇ ಹೇಳ್ದಂಗೆ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈ ಫಾಲೋ ಅಪ್ ಅಲ್ಲಿ ದೊಡ್ಡ ಸಕ್ಸಸ್ ಕಾದಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಇಷ್ಟೊತ್ತು ನಾನು ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾನು ಇವತ್ತು ತುಂಬಾ ಪ್ರಿಪೇರ್ ಆಗಿದ್ದು ಕಮ್ಮಿ. ಸೊ ನನ್ ಗೊತ್ತಿರೋ ಮಟ್ಟಿಗೆ ನಾನು ಇವತ್ತು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಲೀಡರ್ಸ್.